ನಮಸ್ಕಾರ ರೀ ಲೂಸಿಯಾ. ನಾನು ಆಕ್ಟಿಂಗ್ ಮಾಡೋದ್ಕಿಂತ ಜಾಸ್ತಿ ಸೈಕಲ್ ತುಳಿದಿದ್ದೆ. ಒಂದು 12 ವರ್ಷ ಹಿಂದೆ ನಾನು ಈ ಕತೆ ಬರ್ದಿರೋದು. 12 ವರ್ಷ ಹಿಂದೆ ಎಕ್ಸಾಕ್ಟ್ 12 ವರ್ಷ ಹಿಂದೆ. ಆಕ್ಟಿಂಗ್ ನನ್ಗೆ ಅಷ್ಟು ಗೊತ್ತಿಲ್ಲ, ಬಟ್ ನಾನ್ ಥಿಯೇಟರ್ ಅವನೇ. ಆದ್ರೆ ಆಕ್ಟಿಂಗ್ ಇನ್ನೂ ನಾನು ಏನೋ ಕಲಿಬೇಕಾಗಿತ್ತು. ನನಗೆ ಸದ್ಯಕ್ಕೆ ಯಾವ್ದು ಪ್ರಾಕ್ಟೀಸ್ ಮಾಡಿಲ್ಲ. ಪ್ರಾಕ್ಟೀಸ್ ಮಾಡುವಂತದ್ದಲ್ಲ ರೀಲ್ಸ್. ರೀಲ್ಸ್ ಎಲ್ಲ ಡೈಲಾಗ್ ಏನು? ಸೊ ನಾನು ಅವರು ರೀಲ್ಸ್ ನೋಡಿ ಅವ್ರದ್ದು ಸಖತ್ತು ವೈಲೆಂಟ್, ಎಲ್ಲಿ ತುಂಬಾ ಸೈಲೆಂಟ್ ಇದಾರೆ ಅವರು. ರೀಲ್ಸ್ ಗಳು ಒಂದ್ಸಲ ನೋಡಿ ನೀವು, ಅನನ್ಯ ಬೇರೆ ಲೆವೆಲ್. ಈ ಹುಡುಗಿಯರಿಗೆ ನಮ್ಮಂತರ ಇಷ್ಟನಾಗಲ್ರಿ, ಸಿನಿಮಾದ ಹೀರೋನೇ ಬೇಕಂತ. ಬಾಡಿ ಕಾನ್ಶಿಯಸ್ ಸ್ವಲ್ಪ ಕಡಿಮೆ ಆಗಿತ್ತು. ಯಾವಾಗ ಓದಕ್ ಶುರು ಮಾಡಿದ್ನೋ ಅವಾಗ ಬಾಡಿ ಕಾನ್ಶಿಯಸ್ ಕಡಿಮೆ. ಫ್ಯಾನ್ಸ್ ಡಿ-ಬಾಸ್ ತರ, ಆತರ ಫ್ಯಾನ್ಸ್ ಇದಾರೆ ನಮ್ ಪುಣ್ಯ. ಹಂಗಂದ್ರೆ ಅವನು ಮೊದ್ಲು ಮಾಡ್ಯಾನಲ್ಲ ಅದನ್ನ ಮಾಡ್ತಾನಂತ ನಾವ ಅನ್ಕೊಂಡಿವಿ. ಅವ್ ಬಂದಿಂದ ಬೈದ ಹಿಂಗ ಅನ್ಬಿಟ್ಟ. ಹೆಡ್ ಮಾಸ್ಟರ್ ಎಲ್ಲ ಸಲೂನ್ ಶಾಪಿಗೆ ಒಂದು ಲೆಟರ್ ಬರೀತಾರೆ, ದಯವಿಟ್ಟು ಹೆಬ್ಬುಲಿ ಏರ್ ಕಟ್ ನ ದಯವಿಟ್ಟು ಮಾಡಿ. ಜರ್ನಿ ಎಲ್ಲ ಹೆಂಗಾಯ್ತು? ಬೆಂಗಳೂರಿಂದ ಬಂದಿದ್ದ ರಾಯಚೂರಿಗೆ ಜರ್ನಿ ಚೆನ್ನಾಗಿತ್ತು. ನಮ್ದು ಶುರು ಮಾಡದ ವೆಲ್ಕಮ್ ಟು ಜವಾರಿ ಟಾಕ್. ವೆಲ್ಕಮ್ ಟು ಅನ್ನದರ್ ಎಪಿಸೋಡ್. ಈ ಎಪಿಸೋಡ್ ಒಳಗ ನಮ್ ಜೊತೆ ಇರೋದು ಹೆಬ್ಬುಲಿ ಕಟ್ ಮೂವಿ ಟೀಮ್ ಅವರು. ಈ ಎಪಿಸೋಡ್ ಒಳಗ ಮಜಾ ಅಂತರು ಕೇಳಕ್ ಹೋಗ್ಬೇಡ್ರಿ, ಭಾಳ ಅದ. ಸೊ ಅನ್ಎಕ್ಸ್ಪೆಕ್ಟೆಡ್ಲಿ ಕರೆಂಟ್ ಹೋಯ್ತು, ಲೊಕೇಶನ್ ಚೇಂಜ್ ಮಾಡಿದ್ವಿ, ಅಲ್ಲಿ ನಡೆದಿರೋ ಸ್ಪೆಷಲ್ ಸೆಗ್ಮೆಂಟು. ಸೊ ಇದನ್ನ ನೀವು ಕೇಳೋದಲ್ಲ, ಡೈರೆಕ್ಟ್ ಆಗಿ ವಿಡಿಯೋದಲ್ಲೇ ನೋಡ್ಬೇಕು. ಸೊ ದ ವೇಟ್ ಇಸ್ ಓವರ್, ಲೆಟ್ಸ್ ಗೋ. ಜರ್ನಿ ಎಲ್ಲ ಹೆಂಗಾಯ್ತು? ಬೆಂಗಳೂರಿಂದ ಬಂದಿದ್ದ ರಾಯಚೂರಿಗೆ ಜರ್ನಿ ಚೆನ್ನಾಗಿತ್ತು. ನಮ್ದು ಶುರು ಮಾಡದ ಆಟೋಮೆಟಿಕ್ ಹೋಗ್ತದ, ಶಾರ್ಟ್ ಕಟ್ ಏನೂ ಇಲ್ಲ, ಚಂದಂತ ಹೋಗ್ತಿರ್ತದ ಫ್ಲೋ. ಒಬ್ಬೊಬ್ಬರಿಗೆ ಬಂದಂಗ ಒಂದೊಂದು ಆಗ್ತದ ಅಷ್ಟೇ. ಜರ್ನಿ ಹೆಂಗಾಯ್ತು? ಜರ್ನಿ ನನ್ನಂತೂ ಸೂಪರ್ ಆಗಿತ್ತು. ಇವ್ರದ್ದು ಹೆಂಗಿದೆ ಕೇಳಿ. ಅವ್ರು ಮಸ್ತ್ ಆಗಿತ್ತು. ಅವ್ರ ಬಸ್ ಬೇರೆ, ನನ್ ಬಸ್ ಬೇರೆ. ಎಲ್ಲರದು ಬೇರೆ ಬೇರೆನಾ? ಇಲ್ಲ, ನಮ್ದು ಇವ್ರ ಪಪ್ಪರ್ದು ಇನ್ನೊಬ್ರು ವಿಜಯ್ ಅಂತ ಒಂದ ಬಸ್, ಇವ್ರದ್ದು ಬೇರೆ ಬಸ್. ಇವ್ರದ್ದು ಫ್ರೀ, ನಮ್ದು ಟಿಕೆಟ್. ಬೆಂಗಳೂರಿಂದ ಬಂದಿದ್ ಸರ್ ನೀವು? ನೀವು ಸೇಮ್ ಅಂದ್ರೆ ಹತ್ತಿರೋದು ಒಂದೇ ಪ್ಲೇಸ್ ಇಂದ, ಮೆಜೆಸ್ಟಿಕ್ ಅಂದ್ರೆ ಹತ್ತಿರೋದು. ಬಟ್ ಬಸ್ಗಳು ಚೇಂಜ್. ಅಂದ್ರೆ ನಾನು ಒಬ್ಬನೇ ಬೇರೆ ಬಸ್. ಒಂದು ಸರ್ಕಾರ ಸೌಲಭ್ಯದಿಂದ ನಾವು ತಗೊಂಡ್ಬಂದ್ವಿ. ಇವರು ದುಡ್ಡು ಕೊಟ್ಟು ಬಂದು. ಆಕ್ಟರ್ಸ್ ಅಲ್ಲ, ಸ್ವಲ್ಪ ಕಾಸ್ಟ್ಲಿ ಅವರೆಲ್ಲ, ಸ್ವಲ್ಪ ಡಿಮ್ಯಾಂಡ್ ಇರ್ತದ ಅವರಿಗೆ. ಸೊ ಅದೇ ಸರ್ಕಾರ ಸೌಲಭ್ಯ ಅಂದ್ರೆ ನಮಗೂ ಚೆನ್ನಾಗಿದೆ. ಚೆನ್ನಾಗಿದೆ. ಏನಾಗಿದೆ ಅಂದ್ರೆ ಸ್ವಲ್ಪ ನಮಗೆ ಸರ್ಕಾರ ಸೌಲಭ್ಯ ನಮ್ಗೆ ಸ್ವಲ್ಪ ಜಾಸ್ತಿನೇ ಕೊಟ್ಟಿದೆ. ಅಂದ್ರೆ ನಾವು ಮುಂಚೆ ಏನೋ ಜರ್ನಲಿಸ್ಟ್ ಅಲ್ಲ ನಾವು, ಅದೊಂದು ಕಾರ್ಡ್ ಇದೆ ನಮ್ಗೆ. ಸೊ ನಮ್ಗೆ ಸವಲತ್ತು ಜಾಸ್ತಿ, ಇವ್ರಿಗಿಂತ ಜಾಸ್ತಿ ಫ್ರೀ ಅಲ್ಲ, ಅದಕ್ಕೆ ನಾವು ಯೂಸ್ ಮಾಡ್ಕೊಂಡ್ಬಿಡ್ತೇವೆ. ಜಾಸ್ತಿ ಫ್ರೀ ಇದ್ದಿದ್ದಾನೆ ಯೂಸ್ ಮಾಡ್ಕೊಂಡ್ಬಿಡ್ಬೇಕು, ಅದನ್ನು ಬಿಡಕ್ ಹೋಗ್ಬಾರ್ದು ಅಷ್ಟೇ. ಸೊ ಮೂವಿ ಇದು ಪ್ಲಾನ್ ಹೆಂಗ್ ಮಾಡಿದ್ರಿ ಸ್ಟಾರ್ಟಿಂಗ್, ಈ ಕಾನ್ಸೆಪ್ಟ್ ಮಾಡ್ಬೇಕು ಅಂತ ಹೇಳಿ? ಆಕ್ಚುಲಿ ಏನಾಗಿತ್ತು ಅಂದ್ರೆ ನನ್ಗೆ ಒಂದು 12 ವರ್ಷ ಹಿಂದೆ ನಾನು ಈ ಕತೆ ಬರ್ದಿರೋದು. 12 ವರ್ಷ ಹಿಂದೆ ಎಕ್ಸಾಕ್ಟ್ 12 ವರ್ಷ ಹಿಂದೆ ಕತೆ ಬರ್ಕೊಂಡು ಇತ್ತುಕೊಂಡಿದ್ದು. ಬಟ್ ಅದನ್ನ ತುಂಬಾ ಪ್ರಾಪರ್ ಆಗಿ ಚರ್ಚೆ ಮಾಡಕ್ ಶುರು ಮಾಡಿದ್ದು ಒಂದು 4 years ಬ್ಯಾಕ್. ಅಂದ್ರೆ ದೀಪಕ್ ಹೆರಿಗೆರೆ ಇದಾರ, ನಮ್ಮ ಹೆರಿಗೆರೆದವ್ರು ಅವ್ರು. ಆಕ್ಚುಲಿ ಅವರು ತೆಲುಗಲ್ಲಿ ಒಂದು 5 ಸಿನಿಮಾ ಮಾಡಿದಾರೆ. ತಾಪ್ಸಿಪನ್ನು, ಮಿಷನ್ ಇಂಪಾಸಿಬಲ್ ಅಂತ ಒಂದು ಸಿನಿಮಾ, ಅದಕ್ಕೆ DOP ಆಗಿ ಮಾಡಿದ್ರು. ಮತ್ತೆ ಪ್ರಿಯಾಮಣಿ ಜೊತೆ 2 ಸಿನಿಮಾಗಳನ್ನ ಮಾಡಿದಾರೆ, ಅದಕ್ಕೂ DOP, ಅವ್ರ ಫಸ್ಟ್ DOP. ಮತ್ತೆ ಕಿಂಗ್ ಅಂತ ಒಂದು ರೀಸೆಂಟ್ ಆಗಿ, ಮತ್ತೆ ಈಗ ಇನ್ನೊಂದು ಸಿನಿಮಾ ಬರ್ತಿದೆ. ಸೊ ಜಯ ಜಯ ಅಂತ ಮಲಯಾಳಂದು ರೀಮೇಕ್ ತೆಲುಗು ಆಗ್ತಿದೆ, ಅದಕ್ಕೂ ಅವರೇನೆ. ಸೊ ಈ ಕನ್ನಡದಲ್ಲಿ ನಮ್ದು ಹೆಬ್ಬುಲಿ. ಅದಾದ ನಂತರ ತೀರ್ಥ ರೂಪ ತಂದೆ ಅವ್ರಿಗೆ
ಅದನ್ನು ಮಾಡ್ತಿದಾರ. ಮತ್ತೆ ಈಗ ಮತ್ತೆ ಅಗೇನ್ ತೆಲುಗಲ್ಲಿ ಇನ್ನೊಂದು ಮಾಡ್ತಿದ್ದಾರೆ. ಇನ್ನೊಂದ್ ಮಕ್ಕಳು ಸೊ ಅವ್ರು ಕೂಡ ನಾವು ಚರ್ಚೆಗಳನ್ನ ಇನಿಶಿಯೇಟ್ ಮಾಡಿದ್ದು 4 years ಬ್ಯಾಕ್. ಸೊ ಈ ಕಥೆಯ ಸಂಬಂಧ. ಸೊ ಇದನ್ನ ಅವ್ರಿಗೆ ನಾನು ಫಸ್ಟ್ ನರೇಟ್ ಮಾಡಿದ್ದು, ಅಂದ್ರೆ ಇಲ್ಲೇ ರಾಯಚೂರಲ್ಲಿ ಇದ್ದಾಗ ನರೇಟ್ ಮಾಡಿದ್ದು. ಇದು ಮಾಡಿದಾಗ ಅವಾಗ ಅವರು ತುಂಬಾ ಇಷ್ಟ ಆಗಿ, ಇಲ್ಲ ಇದು ಸಿನಿಮಾ ಮಾಡೋಣ, ಇವತ್ತೆಲ್ಲ ನಾಳೆ ಮಾಡೋಣ ಅಂತಂದು ಆಗ್ಲಿಂದಾನು ಕಂಟಿನ್ಯೂಸ್ ಆಗಿ ಒಂದು ಡಿಸ್ಕಷನ್ ಅಲ್ಲಿ ಇತ್ತು. ಸೊ ಡಿಸ್ಕಷನ್ 2 years ಬ್ಯಾಕ್ ಅದನ್ನ ಕರೆಕ್ಟ್ ಆಗಿ ಎಕ್ಸಿಕ್ಯೂಷನ್ ಲೆವೆಲ್ ಬಂದಿರೋದು 2 years ಬ್ಯಾಕ್. ಸೊ ಅದೇ ದುಡ್ಡು ಕೂಡ್ಸೋದು ಅದು ಇದು ಎಲ್ಲ ಜುಗಾಡ್ ಎಲ್ಲ ಮುಗಿದು ಕೊನೆಗೂ 1 year ಬ್ಯಾಕ್ ಶೂಟ್ ಹೋಗೋಣ ಅಂತ ಡಿಸೈಡ್ ಮಾಡಿ, ಸೊ ಹಂಗೆ ಜರ್ನಿ ಶುರು ಆಯ್ತು. ಅಷ್ಟು ಇವರು ಹೆಂಗ ಇವ್ರನ್ನ ಎಲ್ಲ ಅಂದ್ರೆ ಈ ಮೌನೇಶ್ ನನ್ಗೆ ಗದಗಲ್ಲಿ ಸಿಕ್ಕಿದ್ದು. ಮೂಲತಃ ಸಿಂಧನೂರ್ ಹುಡುಗ, ನಮ್ ಸಿಂಧನೂರಲ್ಲಿ ಗೋರೆಬಳ. ಸೊ ಅನನ್ಯ ನನ್ಗೆ ಅಲ್ಲಿ ಬೆಂಗಳೂರಲ್ಲಿ ಅವ್ರು ನೆಲಮಂಗಲದವ್ರು. ನೆಲಮಂಗಲ ಅಂದ್ರೆ ಆಕ್ಚುಲಿ ಅವ್ರದ್ದು ಹಾಸನ್ ಡಿಸ್ಟಿಕ್, ಈಗ ನೆಲೆ ಊರಿದ್ದು ನೆಲಮಂಗಲದಲ್ಲಿ. ಅವ್ರ ಡ್ಯಾಡಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಸೂಪರ್ವೈಸರ್ ಆ ತರದಲ್ಲಿ ಏನೋ ಕೆಲಸ ಮಾಡ್ತಾರೆ. ಸೊ ನಾನು ಅವರು ರೀಲ್ಸ್ ನೋಡಿ ಅವ್ರದ್ದು ಸಖತ್ತು ವೈಲೆಂಟ್, ಎಲ್ಲಿ ತುಂಬಾ ಸೈಲೆಂಟ್ ಇದಾರೆ ಅವರು. ರೀಲ್ಸ್ ಗಳು ಒಂದ್ಸಲ ನೋಡಿ ನೀವು. ಅನನ್ಯ ಬೇರೆ ಲೆವೆಲ್. ಅದೇ ಇಬ್ರು ನೋಡೋದಂಗ ಇಲ್ಲ ಸದ್ಯಕ್ಕೆ. ಇವನು ಸ್ವಲ್ಪ ಹಂಗ ಅನ್ಸುತ್ತಾ. ಅನನ್ಯ ಬೇರೆನೆ ವೈಬ್ ಇದೆ ಅನನ್ಯಗೆ. ಫುಲ್ ಫಾಲೋವರ್ಸ್ ಇದಾರ. ರಾಯಚೂರಿಗೆ ಬಂದ್ರೆ ಒಂದು ಸ್ಟೇಟಸ್ ಹಾಕ್ಬಿಟ್ರೆ ಏನೋ ಫಾಲೋವರ್ಸ್ ಎಲ್ಲ ಮೆಸೇಜ್ ಮಾಡ್ತಾರೆ, ಮೀಟ್ ಆಗ್ಬೇಕು. ಫ್ಯಾನ್ಸ್ ಸಖತ್ತು. ಡಿ ಬಾಸ್ ತರ, ಪಿಕ್ಚರ್ ಸುದೀಪ್ ಸರ್ ತರ ಆ ತರ ಫ್ಯಾನ್ಸ್ ಇದಾರ. ನಮ್ ಪುಣ್ಯ ಹಂಗಂದ್ರೆ ಹೆಬ್ಬುಲಿ ಕಟ್ಟಿ ಹೀರೋಯಿನ್ಗೆ ಆತರ ಫ್ಯಾನ್ಸ್ ಇದಾರ. ಹಂಗಂದ್ರೆ ಮೂವಿ ಜಬರ್ದಸ್ತ್ ಹೊಡೆದು ಗೊತ್ತಿಲ್ಲ. ಅವ್ರ ಫ್ಯಾನ್ಸ್ ನಮ್ಗೆ ಆಶೀರ್ವಾದ ಮಾಡ್ಬಿಟ್ರೆ. ಸೊ ಮೂವಿ ಬಗ್ಗೆ ನೀವೇನ್ ಹೇಳ್ತೀರಿ? ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಖುಷಿ ಆಗತ್ರಿ ಅಣ್ಣ. ಬಾಳ ಚಂದ ಬಂದಿತ್ತು ಮೂವಿ, ಚಲೋ ಬಂದಿತ್ತು. ಸಿನಿಮಾ ಇದು ಒಂದು ರಿಯಲ್ ಸ್ಟೋರಿ, ಈಗ ಏನ್ ನಡೆಯತ್ತೈತೆ ಅಣ್ಣ ಅದ್ರ ಬಗ್ಗೆ ಇರೋಂಥದ್ದು ಮೂವಿ. ನೀವ್ ನೋಡಿದ್ರ ಏನೋ ಒಂದ್ ಎಮೋಷನಲ್ ಆಗ್ತೀರಿ. ಈ ಸಿನಿಮಾ ಪ್ರತಿಯೊಬ್ರು ನೋಡ್ಬೇಕಾಗಿರೋ ಸಿನಿಮಾ ಇದು. ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಈ ಮೂವಿ ಮಾಡ್ಬೇಕಾದ್ರೆ? ಚಲೋ ಐತ್ರಿ. ಇದು ಫಸ್ಟ್ನೇ ಮೂವಿ ಇರೋದ್ರಿಂದ ಸ್ವಲ್ಪ ಬೇರೆ ತರನೇ ಇತ್ತು. ಅಂದ್ರೆ ನಮಗ್ ಗೊತ್ತಿರಲ್ಲ ಏನ ಸಿನಿಮಾದ ಶೂಟಿಂಗ್ ಅಂದ್ರೆ ಹೆಂಗಿರುತ್ತೆ. ಸಿನಿಮಾ ಮಾಡಿರೋದ್ ನೋಡಿರ್ತೀವಿ, ನಾವ್ ಹೇಳ್ದಾಗ ಗೊತ್ತಾಗುತ್ತಲ್ಲ ಹಿಂಗೈತೆ ನೀದ ಸ್ವಲ್ಪ ತಲೆ ಗಿಮ್ ಬರ್ತೀವ್ರಿ. ಏನೋ ಒಂಥರ ಡಿಫ್ರೆಂಟ್ ಆಗಿರೋದು ಅಂತ ಶುಭೇಚ್ಛೆ. ಚಲೋ ಐತೆ. ನಿಮ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಆಮೇಲೆ ನಂಗೆ ಉತ್ತರ ಕರ್ನಾಟಕ ಭಾಷೆ ಬರಲ್ಲ, ಬೆಂಗಳೂರು ಸೈಡ್ ಅಲ್ವಾ, ಅದೊಂದ್ ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ. ಇನ್ನೆಲ್ಲ ಚೆನ್ನಾಗಿತ್ತು. ಕಲ್ದೆಲ್ಲ ಡೈಲಾಗ್ ಎಲ್ಲ ಹೆಂಗ ಪ್ರಾಕ್ಟೀಸ್ ಮಾಡ್ತಿದ್ದೆ? ಡೈಲಾಗ್ಸ್ ನೆನಪಿದಾವ? ಎರಡೇ ಡೈಲಾಗು ಪಿಕ್ಚರ್ ಅಷ್ಟೇ. ಒಂದ್ ಡೈಲಾಗ್ ಹೇಳ್ರಿ ನೋಡೋ. ಮತ್ತೆ ನೆನಪಿಲ್ಲ. ಇದು ಚಲೋ ಆಯ್ತು. 4 ಡೈಲಾಗ್ ನೆನಪಿಲ್ಲ ನಿಮ್ಗೆ. ಇಡೀ ಮೂವಿ ಒಳಗೆ 4 ಡೈಲಾಗು. ರೀಲ್ಸ್ ಮಾಡಿರೋ ಮತ್ತೆ ಅದು ನೆನಪಿಲ್ಲ. ಸಣ್ಣದು ನೆನ್ಪು ಮಾಡ್ತಾರೆ. ಸದ್ಯಕ್ಕೆ ಯಾವ್ದು ಪ್ರಾಕ್ಟೀಸ್ ಮಾಡಿಲ್ಲ. ಆ ಕಡೆ ಹೋಗ್ಬರ್ತೀನಿ. ಪ್ರಾಕ್ಟೀಸ್ ಮಾಡುವಂತದ್ದಲ್ಲ ಅದು ರೀಲ್ಸ್. ರೀಲ್ಸ್ ಎಲ್ಲ ಡೈಲಾಗ್ ಹೇಳ್ತೀರಾ? ರೀಲ್ಸ್ ಅಂದ್ರೆ ಬರೀ ಸಾಂಗ್ ಮಾಡ್ತೀನಿ, ಆಮೇಲೆ ಡೈಲಾಗ್ ಮಾಡ್ತೀನಿ. ಅದನ್ನ ಡೈಲಾಗ್ ಯಾವ ಅಷ್ಟೊಂದು ಪ್ರಾಕ್ಟೀಸ್ ಮಾಡೇ ಇಲ್ಲ. ಹೆಬ್ಬುಲಿ ಕಟ್ಟಿಗೆ ಯಾವ್ದು ರೀಲ್ಸ್ ಮಾಡಿಲ್ಲ. ಹೆಬ್ಬುಲಿ ಕಟ್ಟಿಗೆ ಸಾಂಗ್ ಏನ್ ಮಾಡಿದ್ವಿ? ಸಾಂಗ್ಸ್ ಡೈಲಾಗ್ಸ್ ಯಾವ್ದು ಮಾಡಿಲ್ಲ. ನಿಮ್ಗೆ ಯಾವ್ದೊಂದು ಡೈಲಾಗ್ ನೆನಪದ? ಈ ಹುಡುಗಿಯರಿಗೆ ನಮ್ಮಂತರ ಇಷ್ಟನಾಗಲ್ರಿ, ಸಿನಿಮಾದ ಹೀರೋನೇ ಬೇಕಂತ. ಸ್ಕ್ರಿಪ್ಟ್ ಬರೆಯಕ ಮೋಟಿವೇಶನ್ ಏನಿತ್ತು ಈ ಸ್ಕ್ರಿಪ್ಟ್ ಬಗ್ಗೆ? ಅಂದ್ರೆ ನಾನು ಯೂಶುವಲಿ 10th ರಿಂದಾನೆ ಕತೆ ಬರೆಯೋ ಅಭ್ಯಾಸ ನಂಗೆ. ಆಗ್ಲಿನ ನನ್ನ ಬ್ರದರ್ ಒಬ್ರು ಇದಾರ, ನಮ್ ಚಿಕ್ಕಪ್ಪ ಮಗ. ಅವರು ನನಗೆ ಸಖತ್ ಟ್ರಿಗರ್ ಮಾಡ್ಬಿಟ್ಟಿದ್ರು. ಕತೆ ಬರೀ ಸಿನಿಮಾ ಮಾಡೋದು ಹಂಗೆ ಹಿಂಗೆ ಅಂತ. ನಾವು ಏನೋ ಸಂಡೇಸ್ಗೆ ಹೋಗ್ತಿದ್ವಲ್ಲ, ಆಚೆ ಚಂಬಿಡ್ಕೊಂಡು ಹೋಗಲ್ಲ, ಆಚೆ ಹೋಗುವಾಗ ಅವ್ನು ಅದನ್ನೇ ಹೇಳೋದು ನನಗೆ, ನೀನೊಂದ್ ಕತೆ ಬರೀ ಹಂಗೆ ಹಿಂಗೆ ಅಂತ. ಅಂದ್ರೆ ನನಗೆ ಅದೊಂದು ಟೋನಿ ಜಾ ಸಿನಿಮಾಗಳನ್ನ ಜಾಸ್ತಿ ನೋಡ್ತಿದ್ದೆ ನಾನು.
ಅವು ಏನಂದ್ರೆ ಅವನ್ನ ನೋಡಿ ನೋಡಿ ಇಬ್ರು, ನಾನು ನನ್ನ ಬ್ರದರ್ ಮಾರ್ಕಂಡೇಶ್ ಅಂತ, ಅವ್ರು ನಾವು ನೋಡಿ ಆ ಪ್ರಾಕ್ಟೀಸ್ ಮಾಡ್ತಿದ್ವಿ, ಅಂದ್ರೆ ಆ ಆಕ್ಷನ್ ಗಳನ್ನ. ಹಾ. ನಂದು ಕರಾಟೆ, ಆಕ್ಚುಲಿ ಕರಾಟೆ ಬ್ಲಾಕ್ ಕರಾಟೆ ಏನಂದ್ರೆ ಅದಕ್ಕಿಂತ ಮುಂಚೆ ಕರಾಟೆಯಲ್ಲಿ ಜಾಯ್ನ್ ಆಗ್ಲಿಕ್ಕಿಂತ ಮುಂಚೆ ನನಗೆ ಆ ಟೋನಿಜಾ ಸಿನಿಮಾಗಳು ನನಗೆ ಎಷ್ಟೊಂದು ಹುರುಪ್ ತಂದು ಕೊಡ್ತಿದ್ವಿ ಅಂದ್ರೆ ಎಕ್ಸರ್ಸೈಸ್ ಮಾಡಕ್ಕೆ. Okay. ತಕ್ಕ ಡೈಲಿ ಇಬ್ರು ಎದ್ದೇಳೋದು, ಓಡೋದು, ಹಳ್ಳಿಯಲ್ಲಿ ಹಂಗೆ ಓಡೋದು ಬರೋದು, ಪ್ರಾಕ್ಟೀಸ್ ಮಾಡೋದು. ಕೊನೆಗೆ ನಾನಾಗೆ ಅದು ಏನು ಈ ಈಗ ಏನೇನೋ ಕಲ್ತ್ಬಿಟ್ಟಿದೀವಿ, ಅದು ತುಂಬಾ ಕಲ್ತ್ಬಿಟ್ಟಿದೀವಿ ಏನೇನೋ. ಆಮೇಲೆ ಕೊನೆಗೂ ಹವ್ಯಾಸ ಅಂದ್ರೆ ಓದೋ ಹವ್ಯಾಸ ಶುರುವಾದ ನಂತರ ಅದನ್ನ ಅವಾಯ್ಡ್ ಮಾಡಕ್ ಶುರು ಮಾಡಿದ್ದೆ ನಾನು. ಬಾಡಿ ಕಾನ್ಸಿಯಸ್ ಸ್ವಲ್ಪ ಕಡಿಮೆ ಆಗಿತ್ತು. Okay. ಯಾವಾಗ ಓದಕ್ ಶುರು ಮಾಡಿದ್ನೋ ಆವಾಗ ಬಾಡಿ ಕಾನ್ಶಿಯಸ್ ಕಡಿಮೆ ಆಗಿ, ಅಂದ್ರೆ ಎಕ್ಸರ್ಸೈಸ್ ಎಕ್ಸರ್ಸೈಸ್ ರನ್ನಿಂಗು ಈ ತರದ ಸಿಂಪಲ್ ಎಕ್ಸರ್ಸೈಸ್ ಮಾಡಕ್ ಶುರು ಮಾಡ್ತಾರೆ. ಸೊ ಅವಾಗ ಏನಾಗದ, ನನ್ನ ಫ್ರೆಂಡ್, ನನ್ನ ಚಿಕ್ಕಪ್ಪ ಮಗ ಹೇಳ್ತಿದ್ರಲ್ಲ, ಆ ಹವ್ಯಾಸ ಶುರುವಾಗಿ ಹೋಗಿ ಇದು ಒಂದು ನನಗೆ ಎಲ್ಲೋ ಪಾಯಿಂಟ್ ಒಂದು ಟ್ರಿಗರ್ ಆಯ್ತು ನನ್ನ ಲೈಫ್ ಅಲ್ಲಿ. ಯಾವುದೋ ಒಂದು ಇನ್ಸಿಡೆಂಟ್ ನಡೆಯುವುದು, ಅದನ್ನ ಹಿಡ್ಕೊಂಡು ನಾನು ಈ ಒಂದ್ ಕಥೆನ ಕಟ್ಟಿದೆ. ಕಟ್ ನಂತರ ಆಮೇಲೆ ಸುದೀಪ್ ಸರ್ದು ಹೆಬ್ಬುಲಿ ಸಿನಿಮಾ ಬಂದಲ್ಲ, ಆ ಹೇರ್ ಕಟ್ ಟ್ರೆಂಡ್ ಆಗ್ಬಿಡುತ್ತೆ ನಮ್ಮ ಕಡೆ ಎಲ್ಲ. ಹೌದು. So ಈಗೂ ನೀವು ನೋಡ್ತಿರಲ್ಲ, Trend ಅಲ್ಲಿ ಈಗ್ಲೂ ಅದು ಯಾವ್ದೋ ಮನೆ ರೀಸೆಂಟ್ ಆಗಿ ನೋಡಿದೀನಿ, ಇಲ್ಲೆಲ್ಲೋ ನೋಡಿದೀನಿ. ಹೆಡ್ ಮಾಸ್ಟರ್ ಎಲ್ಲ ಸಲೂನ್ ಶಾಪಿಗೆ ಒಂದ್ ಲೆಟರ್ ಬರೀತಾರ, ಹಾ. ದಯವಿಟ್ಟು ಹೆಬ್ಬುಲಿ ಹೇರ್ ಕಟ್ ನ ದಯವಿಟ್ಟು ಮಾಡಿಸ್ಬೇಡಿ, ನಮ್ಗೆಲ್ಲ ಏನು ಓ, ಪೇರೆಂಟ್ಸ್ ಎಲ್ಲ ಕಂಪ್ಲೇಂಟ್ ಮಾಡ್ತಿದಾರ, ಹೌದು. ಸ್ಕೂಲ್ಗಳಲ್ಲಿ ಸಮಸ್ಯೆ ಸಮಸ್ಯೆ ಆಗ್ತದೆ, ಆಗ್ತದೆ. ಆ ತರ ಲೆಟರ್ ಬರೀತಾರ. ಅದೂನು ಕೂಡ ನಮ್ಗೆ ಇದಕ್ಕಿಂತ ಮುಂಚೆ ನಾ ಕತೆ ಬರೆದಿದ್ದೆ, ಏನು ಹೆಬ್ಬುಲಿ ಹೇರ್ ಕಟ್ ಮೇಲೆ ಹಿಂಗ್ ಹೋಗುತ್ತೆ ಒಂದು ಕಾಮಿಕಲ್ ಆಗಿ ಒಂದು ಸ್ಕ್ರೀನ್ ಪ್ಲೇ ರನ್ ಆಗುತ್ತೆ ಅನ್ನೋದನ್ನ ಇಟ್ಕೊಂಡು ಮಾಡಿದ್ವಿ. Okay. ಸೊ ಅದು ಇನ್ಸಿಡೆಂಟ್ ಹಿಂಗೂ ಇರೋದ್ರಿಂದ ಇದು ತುಂಬಾ ಆಪ್ಟ್ ಅಂತ, ಅಂದ್ರೆ ಈಗಿನ ಸಿಚುವೇಶನ್ಗೂ ಇನ್ನೂ ಇದಿದೆ. ಹಾ. ಸೊ ನಮ್ಮ ಏನ್ ಹೇಳ್ಬೇಕನ್ನೋ ವಿಷಯ ಇದೆಯಲ್ಲ, ಅದು ತುಂಬಾ ಇದೆ. Okay. ಆ ವಿಷಯ ತುಂಬಾ ಇದೆ ಸಮಾಜದಲ್ಲಿ. ಹೌದು. ಸೊ ಇದನ್ನು ಬ್ಲೆಂಡ್ ಮಾಡಿ ಒಂದು ಏನು ಎಂಗೇಜಿಂಗ್ ಮಾಡೋದು ಹೇಗೆ ಅನ್ನೋದನ್ನ ನಾನು, ಅನಂತ್ ಸರ್ ಮತ್ತೆ ದೀಪಕ್ ಹಬಿ ಈ ತರದೆಲ್ಲ ಕುಂತ್ಕೊಂಡು ಚರ್ಚೆ ಮಾಡಿ ಅಂದಾಗ ಅದನ್ನ ಒಂದು ಕತೆ ಪೂರ್ಣವಾಗಿ ರೂಪ ತಾಳಿದ್ದೆ ಅಷ್ಟೇ. ಇವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ ನಿಮಗೆ ಎಷ್ಟು ಪ್ರಾಬ್ಲಮ್ ಆಯ್ತು? ಸ್ಟಾರ್ಟಿಂಗ್ ನನಗೆ problem ಅಂದ್ರೆ- ಮಾಡ್ಬೇಕು. ಹಾ, ಕರೆಕ್ಟ್, ಗೊತ್ತಾಯ್ತು. ಹಾ. ಪ್ರಾಬ್ಲಮ್ ಅಂತಂದ್ರೆ ಏನಂದ್ರೆ, ಇವ್ರನ್ನ ಎಲ್ರು ಕೂಡ ಆಕ್ಟಿಂಗ್ ಏನು ಆ ಒಂದ್ ಫೀಲ್ಡ್ ಇಂದ ಬಂದವರು. ಹಾ. ಇವನು ಥಿಯೇಟರ್ ಅಲ್ಲಿ ಕೆಲಸ ಥಿಯೇಟರ್ ಅಲ್ಲಿ ವರ್ಕ್ ಓ. ಮಾಡ್ತಿದ್ದ, ಅದು ಗದಗಲ್ಲಿ. ಹಾ. ನಟರಂಗ ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿ ವರ್ಕ್ ಮಾಡ್ತಿದ್ದ. ಸೊ ಅಂದ್ರೆ ವರ್ಕ್ ಇನ್ ದ ಸೆನ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದ ಥಿಯೇಟರ್. ಸೊ ಅಲ್ಲಿ ಆಕ್ಟಿಂಗ್ ಇರೋದ್ರಿಂದ ನನ್ಗೆ ಅನ್ಸಿರೋದೇನು, ಇದನ್ನ ಕಾಸ್ಟ್ ಏನು ಕ್ಯಾರೆಕ್ಟರ್ ಗಳನ್ನ ಕಾಸ್ಟ್ ಮಾಡೋದು ಹೆಂಗೆ ಅಂತಂದ್ರೆ, ಆಕ್ಟಿಂಗ್ ಗೊತ್ತಿರಬೇಕು ಒಂದು ಪಾಯಿಂಟ್. ಒಂದ್ point mainly ಅದು ಜೊತೆಗೆ ಬೇಕಿದೆ. ನನಗೆ ಅಷ್ಟು ಗೊತ್ತಿಲ್ಲ, ಹಾ. ಆಕ್ಟಿಂಗ್ ನನ್ಗೆ ಅಷ್ಟು ಗೊತ್ತಿಲ್ಲ. ಬಟ್ ನಾನ್ ಥಿಯೇಟರ್ನೇ, ಹಾ. ಆದ್ರೆ ಆಕ್ಟಿಂಗ್ ಇನ್ನೂ ನಾನು ಏನೋ ಕಲಿಬೇಕಾಗಿತ್ತು ನಾನು ಆಕ್ಟಿಂಗ್ ಅಲ್ಲಿ. Okay. ಸೊ ಆಕ್ಟಿಂಗ್ ಬರೋರ್ನೇ ನಾನು ಆಡಿಷನ್ ಮಾಡಿ ತಗೊಳ್ಳೋದಂತ ಒಂದು ಡಿಸೈಡ್ ಆಗಿತ್ತು. Okay. ಆ ಕಾರಣಕ್ಕೋಸ್ಕರ ಈಗ ಗೊತ್ತಿರೋದ್ರಿಂದ ಆಕ್ಟರ್ ಅಂದ ತಕ್ಷಣನೇ ಅವ್ರು ಏನೋ ಇನ್ಪುಟ್ಸ್ ಕೊಡ್ತಿರ್ತಾರೆ ನಮ್ಗೆ, ಹೌದು. ಗೊತ್ತಿಲ್ದೇನೆ ಏನೋ ಕೊಡ್ತಿರ್ತಾರೆ. ಒಂದೊಂದು ಹೊಸದಾಗಿ ಏನೋ ಕೊಡ್ತಿರ್ತಾರೆ. ಇವ್ ಸುಮಾರು ಇಂಪ್ರೂವೈಸೇಷನ್ ಮಾಡ್ತಿದ್ದಾರೆ. Okay. ಮೌನೇಶ್. ಹಾ. ಸೊ ತುಂಬಾ ಆಕ್ಟಿಂಗ್ ಅಲ್ಲಿ ತುಂಬಾ ಮೆಚೂರ್ಡ್ ಆಕ್ಟಿಂಗ್ ಒಂದು, ತುಂಬಾ ಆ ಇನ್ನೋಸೆನ್ಸ್ ನ ತಗೊಳ್ಳೋದು, ತೆಗಿಯೋದು. Okay. ಸೊ ಅವ್ನ್ ತನ್ ಪಾಡಿ ತಾನು ಆಕ್ಟಿಂಗ್ ಮಾಡ್ತಾ ಇದ್ರೆ ಅದು ನಂಗೆ ಗೊತ್ತಾಗುತ್ತೆ ನಮ್ಗೆ. ಹಾ. ಸೊ ಆದ್ರೆ ನಿಮ್ಗೆ ಆಕ್ಟಿಂಗ್ ಬರಲ್ಲ ಅಂತ ಕಾಡ್ಸಿ ಆಕ್ಟಿಂಗ್ ತೆಗ್ಸಿದೀವಿ ಒಂದ್ ಕಡೆಯಿಂದ. ಸ್ಟಾರ್ಟಿಂಗ್ ಸರ್ವೇಶ್ ಅಂತ ಇನ್ನೊಬ್ನು ಹುಡುಗಿದಾನ, Okay. ಅಲ್ಲಿ ಏನು KCD ಅಲ್ಲಿ ಓದ್ತಿದಾನ, ಹೌದು. ಧಾರವಾಡ. ಧಾರವಾಡ. ಅವನಂಗೆ ಅವನು ಹೊಸಬ ಆದ್ರೂ ಕೂಡ ಆಕ್ಟಿಂಗ್ ಅಲ್ಲಿ ತುಂಬಾ ಪಳಗಿಬಿಟ್ಟಿದಾರೆ ಹುಡುಗರೆಲ್ಲ. ಹೌದು. ಪಕ್ಕ ನಾವೇನು ಆ ಟೀನೇಜ್ ಏಜ್ ಅಲ್ಲಿ ಆ ಟೀನೇಜ್ ಗೆ ಏನೇನ್ ಬೇಕು ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಇವ್ರ ಹತ್ರ ಇದ್ವು. ಥಿಯೇಟರ್ ಆರ್ಟಿಸ್ಟ್ ಅಂದ್ರೆ ಅದು ಇದ್ಬಿಡ್ತಾವ ಅವ್ರ ಹತ್ರ, ಆಲ್ಮೋಸ್ಟ್ ಬಂದೇ ಬಿಡ್ತಾವ. ಹಾ. ಅಲ್ಲಿದ್ರೆ ಮುಗಿದೋಯ್ತದ್ದು. ಜೊತೆಗೆ ಇನ್ನು ತುಂಬಾ ಪರಿಪೂರ್ಣವಾಗಿ ಥಿಯೇಟರ್ ಆರ್ಟಿಸ್ಟ್ ಆಗಿಲ್ಲ, ಅದು ನಮ್ದು ನಾವು ಲಕ್ಕಿ ಅಂತ. ಒಂದ್ ವೇಳೆ ಏನಾಗುತ್ತದೆ, ಮಾಡರ್ನ್ ಥಿಯೇಟರ್ ನ ತುಂಬಾ ಫಾಲೋ ಮಾಡೋರ ಸಮಸ್ಯೆ ಏನಂತಂದ್ರೆ, ಆ ಬಾಡಿ ಲ್ಯಾಂಗ್ವೇಜ್ ನಮ್ ಕ್ಯಾಮ್ರಾಕ್ಕೆ ಅಷ್ಟೊಂದು Set ಆಗಿಲ್ಲ. ಆಗಲ್ಲ. ಹಾ. ಯಾಕಂತಂದ್ರೆ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ, ಥಿಯೇಟರ್ ಅಂದ್ರೆ ಏನು ಲೈವ್ ಆಗಿ ಹಾ. ಕನ್ವೆ ಮಾಡೋದಿರುತ್ತಲ್ಲ. ಹೌದು. ಸೊ ಆ ಬಾಡಿ ಲ್ಯಾಂಗ್ವೇಜ್ ಹಿಂಗ್ ಮಾಡೋದು ಕೈ ಹಿಂಗ್ ಮಾಡೋದು ಅವೆಲ್ಲ ಇರುತ್ತ. ಹೌದು. ಸೊ ಕ್ಯಾಮ್ರಾ ಅದು ಅಲ್ಲ, ಆಗಂಗಿಲ್ಲ camera ಒಂದು. ಆ ರಿಯಾಲಿಟಿ ಏನಿದೆ ನಾವೇನ್ ಮಾತಾಡ್ತೀವಲ್ಲ, ಹಾ. ಸೊ ಅದು ಬೇಕು. ಹೌದು. ಅದು ಇವ್ರ ಹತ್ರ ಇದೆ. ಆ ಕಾರಣಕ್ಕೋಸ್ಕರ ನಾನು ಡಿಸೈಡ್ ಮಾಡಿದ್ದಲ್ದೇನೆ ದೀಪಕ್ ಓಕೆ ಅಂದ್ಮೇಲೆ ಅಭಿ ಓಕೆ ಅಂದ್ರು. ಎಲ್ಲರೂ ಒಂದು ಏನು ಕಲೆಕ್ಟಿವ್ ಆಗಿ ಓಕೆ ಅಂದ್ಮೇಲೆ ಇವನ್ನ ಸೆಲೆಕ್ಟ್ ಮಾಡಿ ಎಳ್ಕೊಂಬಂದು ರಿಹರ್ಸಲ್ ಮಾಡ್ತೀವಿ ಒಂದ್ 15 ದಿನ. 15 ದಿನ ರಿಹರ್ಸಲ್. 15 ದಿನ ಇಲ್ಲೇ ರಾಯಚೂರಲ್ಲೇ ಬಿಸ್ಲಲ್ಲೇ ರಿಹರ್ಸಲ್ ಮಾಡ್ತೀವಿ. ಅದು ಬೇಕು ಅವ್ರಿಗೆ, ಇವತ್ತೆ ವರ್ಕೌಟ್ ಆಗ್ಬೇಕಲ್ಲ ಮತ್ತೆ. ಬಿಸ್ಲು ಬೇಕಲ್ಲ, ಅದೇ. ಇಲ್ಲಂದ್ರೆ ಲೊಕೇಶನ್ ಹೋದ್ಮೇಲೆ
ಯಪ್ಪಾ, ಸಾಕಾಯ್ತು ನೋಡಿ ಏನ್ ಮಾಡೋದು? ಅದೇ ಅದೇ ಹೆಂಗೆ ಗೊತ್ತಾ, ನಾವು ಅಲ್ಲಿ ಚಂದ್ರಮಂಡಲ ಇಲ್ಲೇ ಹಾ ಸೆಟ್ ಆಗ್ಬಿಟ್ಟಿದೀವಿ, ಸಲೂನ್ ಶಾಪ್ ಓಕೆ ಸೆಟ್ ಆಗ್ಬಿಟ್ಟಿದ್ವಿ. ಮೇಲೆ ತಗಡ ಹಾ ಹಾಕಿದ್ವಿ, ಒಳಗಡೆ ಎಲ್ಲ ಶೂಟ್ ಮಾಡ್ಬೇಕು. ಬಿಸಿಲು ಬಿಸ್ಲು heavy. 37, 38 ನಾವು ಶೂಟ್ ಮಾಡುವಾಗ. ತಗಡಕ್ಕೆ ಬಿಸಿಲು ಬಂದು ಜಾಸ್ತಿ ಆಗ್ಬಿಡುತ್ತೆ. ಕೆಳಗಡೆ ಹೋಗೋದು ಇನ್ನೂ ಜಾಸ್ತಿ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಆಗ್ತದೆ ಕರೆಕ್ಟ್. ಸಾಕಾಗ್ಬಿಡ್ತು. ನಮ್ ಕೆಲ್ಸದಲ್ಲಿ ನಮ್ಗೆ ಏನಂತ ಗೊತ್ತಾಗ್ತಿರ್ಲಿಲ್ಲ. ನಮ್ ಪಕ್ಕದಲ್ಲಿ ಎಲ್ಲ ನಿಲ್ತಿದ್ರಲ್ಲ ಅವ್ರಿಗೆ, ಈಗ ಯಾಕೆ ಶೂಟ್ ಮಾಡಕ್ಕೆ ಟೈಮಿಂಗ್ ತಗೊಂಡಿದ್ರಿ ನೀವು, ಈಗ ಯಾಕೆ ಇಟ್ಟಿದ್ರಿ ಅಂತ ಶುರು ಮಾಡಿದ್ರು. ಅದಕ್ಕೆ ಏನ್ ಮಾಡಿದ್ವಿ, ಬಿಫೋರ್ ದ್ಯಾಟ್ ಏನ್ ಮಾಡಿದ್ವಿ ಅಂದ್ರೆ, ಇವ್ರಿಗೆಲ್ಲ ತುಂಬಾ ಆ ಬಿಸಿಲಲ್ಲೇ ರಿಹರ್ಸಲ್ ಮಾಡಿದಾಗ ಇವ್ರಿಗೆ ಬಾಡಿ ಆ ಟೆಂಪರೇಚರ್ ಗೆ ಹೊಂದಾಣಿಕೆ ಆಗ್ಬಿಟ್ಟಿತ್ತು. ಓಕೆ. ಸೊ ಅದು ಹೆಂಗೋ ಸರಾಗವಾಗಿ ನಡೀತು ಅಷ್ಟೇ. ನಿಮ್ಗ ಥಿಯೇಟ್ರಿಗೆ ಮತ್ತೆ ಸಿನಿಮಾಕ್ಕ ಡಿಫ್ರೆನ್ಸ್ ಏನ್ ಕಾಣಿಸ್ತು? ಥಿಯೇಟರ್ ಆಕ್ಟಿಂಗ್ ಹೆಂಗಿರ್ತಂದ್ರ ಸರ್, ಫುಲ್ ಬಾಡಿ ಮೂವ್ಮೆಂಟ್ ಎಲ್ಲ ತೋರ್ಸ್ಬೇಕು. ಈಗ ನಾವ್ ಏನೋ ಒಂದ್ ಡೈಲಾಗ್ ನಮಸ್ಕಾರ ರೀ, ಸಿನಿಮಾದಾಗ ನಮಸ್ಕಾರ ರೀ, ಥಿಯೇಟರ್ ನಮಸ್ಕಾರ ರೀ ಹಿಂಗ್ ಜೋರ್ಸಾಗ ಅಂದ್ರೆ ಎಲ್ರಿಗೂ ರೀಚ್ ಆಗ್ಬೇಕಲ್ಲ. ಹಾ. ಸಿನಿಮಾದಾಗ ಅಂತಂದ್ರ ನಾವ್ ಕೈ ಮೂವ್ಮೆಂಟ್ ಅದೇನಿರಲ್ಲ, ಹಾ. ನ್ಯಾಚುರಲ್ ಆಗಿರುತ್ತೆ. ಇದು ಥಿಯೇಟರ್ ಒಳಗ ಫುಲ್ ಬಾಡಿ ಎಲ್ಲ ಡೌನ್ ಮಾಡೋದಾಗ್ಲಿ, ಹಾ ಆಕ್ಟಿಂಗ್ ತೋರ್ಸ್ಬೇಕ್ರಿ ಫುಲ್ ಬಿಚ್ಚಿ. ಹಾ ಅದಕ್ಕೆ ಇದಕ್ ಬಾಳ ಡಿಫ್ರೆಂಟ್ ಅಂದ್ರೆ ಕಷ್ಟ ಆಗ್ಬಿಟ್ಟಿತ್ರಿ ನಂಗ. ಜಗ್ ಕಷ್ಟ ಆಗ್ಬಿಟ್ಟಿತ್ತ. ಹೆಂಗಂದ್ರ ಈಗ ನಾವು ಅಲ್ಲಿ ಮಾಡಿ ರೂಢ ಅಲ್ಲ ಥಿಯೇಟರ್ ಒಳಗ, ಅದ ಇಲ್ಲಿ ಜಲ್ದಿ ಹೊಂದಾಣಿಕೆ ಹಾಕಿದ್ದಿಲ್ಲ ನಮ್ಗ. ಹಾ. ಮತ್ತ ಅವಾಗ ರಿಹರ್ಸಲ್ ಮಾಡಿದಾಗ ಸೊ ಮತ್ತೆ ಮನೆಗೆ ಹೋಗಿ ಅವೇನ್ ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರೆ? ಹೌದೌದು ಮಾಡ್ತಿದ್ರಿ. ಅರೌಂಡ್ ಎಷ್ಟು ಡೈಲಾಗ್ ಪ್ರಾಕ್ಟೀಸ್ ಮಾಡಿದ್ರಿ? ಏನಾಯ್ತು ಗೊತ್ತಾ, ಇವ್ನು ಆ ರಿಹರ್ಸಲ್ ಅಲ್ಲಿ ಪ್ರತಿ ಡೈಲಾಗ್ನು ಅಂದ್ರೆ ಮನ್ಸಲ್ಲಿ ಉಳ್ಕೊಂಡ್ಬಿಟ್ಟಿತ್ತು. ಹಾ ಆ ರಿಹರ್ಸಲ್ ಪ್ರಾಸೆಸ್ ಅಲ್ಲಿ ಪ್ರತಿ ಡೈಲಾಗು ನೆನಪಲ್ಲಿ ಇತ್ತು. ಹಾ ಸೊ ಮೇನ್ ಅದು ಬೇಕು ಸರ್. ಅದು ಯಾವಾಗ ಶೂಟ್ ಫ್ಲೋರ್ಗೆ ಹೋದಿವಲ್ಲ, ಟಕ 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 ಅಂತ ಬಂತು. ಅಂದ್ರೆ ನಾವು ಹೇಳ್ಬೇಕಾಗಿರ್ಲಿಲ್ಲ. ಹಾ ಸೊ ಅದು ನಮ್ಗೆ ಸಖತ್ ಪ್ಲಸ್ ಪಾಯಿಂಟ್. ರಿಹರ್ಸಲ್ ಯಾಕಂತಂದ್ರೆ ನಮ್ಗೆ ಅಗೇನ್ ನಾವು ರೀಟೇಕ್ ಹೋಗುವಾಗನು ಕೂಡ ಈ ತರ ಡೈಲಾಗ್ಗಳು ಮತ್ತೆ ಬರಂಗಿಲ್ಲ, ಫ್ಲೋ ಬರಂಗಿಲ್ಲ. ಆ ತರ ಏನ್ ಸಮಸ್ಯೆ ಆಗ್ಲಿಲ್ಲ, ಇದಾಗ್ತಿತ್ತು. ಅನನ್ಯದಂತರೂ ಏನು ಡೈಲಾಗ್ ಇರ್ಲಿಲ್ಲ. ಅವ್ರದ್ದು ಎಕ್ಸ್ಪ್ರೆಷನ್ ಹಿಂಗೆ ಎಕ್ಸ್ಪ್ರೆಷನ್ ಕೊಟ್ಲಮ್ಮ, ಇನ್ ಸ್ವಲ್ಪ ಜೋರಾಗಿ ಮಾಡು ಅಂತ ನಾನು ಹೇಳ್ತಿರ್ಲಿಲ್ಲ, ದೀಪಕ್ ಹೇಳ್ತಿದ್ದ. ದೀಪಕ್ಗೂ ಅನನ್ಯಗೂ ಸ್ವಲ್ಪ ಕಾಂಬಿನೇಷನ್ ಸರಿಯಾಗಿತ್ತು, ಓಕೆ. ನಮಗ ಅಷ್ಟಕ್ಕಷ್ಟೇ ಇತ್ತು. ಅವ್ರಿಗೆ ಹೇಳ್ಬೇಕು ನೀವು. ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಈ ಮೂವಿ ಒಳಗೆ? ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನಾನು ಆಕ್ಟಿಂಗ್ ಮಾಡೋದ್ಕಿಂತ ಜಾಸ್ತಿ ಸೈಕಲ್ ತುಳಿದಿದ್ದೆ. ಅಷ್ಟೊಂದು ತೋರಿಸಿರಿ ಸರ್? ಆಕ್ಟಿಂಗ್ ಅಷ್ಟೊಂದು ಆಕ್ಟಿಂಗ್ ಎಲ್ಲ, ಬರೀ ಸೈಕಲ್ ತುಳಿ ಹೋಗೋ ತಗೊಂಬ ತುಳಿ ಅಷ್ಟೇ. ಸೊ ಅಂದ್ರೆ ಸೈಕಲ್ ಕಲ್ಸಿರಿ ಸರ್ ಮೂವಿದಾಗ ಅವ್ರಿಗೆ ನೀವು? ಸೈಕಲ್ ತುಳಿಯೋದು ಸೊ ಅದು ಬರೀ ಸೈಕಲ್ ತೊಳೆಯೋದು ಅಷ್ಟೇ ನಿಮ್ದು? ಆಕ್ಟಿಂಗ್ ಸ್ವಲ್ಪ, ಸೈಕಲ್ ಜಾಸ್ತಿ. ಸೈಕಲ್ ಜಾಸ್ತಿ. ಅಂದ್ರೆ ಒಂದ್ 2-3 ಸೀನ್ ಅಲ್ಲಿ 2 ಸೈಕಲ್ ತುಳಿದುಕೊಂಡು ಹೋಗ್ಬೇಕು, ಇವ್ರು ಹಿಂದೆ ಹೋಗ್ಬೇಕು. ಫಾಲೋ ಶಾಟ್ ಅಂದ್ರೆ ಚೇಂಜಿಂಗ್ ಶಾಟ್ ಗಳಿದೆ, ಚೇಂಜಿಂಗ್ ಇದೆ. ಈ ಹುಡುಗರೆಲ್ಲ ಹುಡುಗಿನ ಚೇಂಜ್ ಮಾಡೋದು ಸೀನ್ಸ್ ಗಳಿದೆ. ಸೊ ಆ ತರದ್ದು ಎಲ್ಲ ಇರೋದ್ರಿಂದ ಅವಳು ಸೈಕಲ್ ತುಳಿದು ಸ್ವಲ್ಪ ಸುಸ್ತಾಗಿ. ರಾಯಚೂರು ಬಿಸಿಲು, ರಾಯಚೂರಿಗೆ ಹೊಸಬ್ರು ನೀವ್ ಇವಾಗ. ಸೊ ರಾಯಚೂರು ಬಿಸಿಲು ಹೆಂಗ ಅನಿಸ್ತು ಬಂದಾಗ? ಬಿಸಿಲು ಜಾಸ್ತಿ. ಅಂದ್ರೆ ಬೆಂಗಳೂರಲ್ಲಿ ಅಷ್ಟೊಂದು ಬಿಸಿಲೇ ಇರಲ್ಲ. ಮನೆಯಿಂದ ಈಚೆಗೆ ಬರಲ್ಲ, ಮನೇಲಿದ್ರೆ ಕಸ ಹಾಕಕ್ಕೂ ಅಷ್ಟೇ ಈಚೆಗೆ ಹೋಗಿ ಬಾಗ್ಲಿಂದೇ ದಾಟಲ್ಲ. ನಾನ್ ರಾಯಚೂರ್ ಬಂದಾಗ ಬಿಸಿಲು, ಅಷ್ಟೊಂದು ಬಿಸಿಲು ತಡ್ಕೊಳಕ್ಕೆ ಜಾಸ್ತಿ ಸುಸ್ತಾಗೋದು. ನಾನು ಯಾವತ್ತೂ ಅಷ್ಟೊಂದು ಬಿಸಿಲೇ ನೋಡಿರ್ಲಿಲ್ಲ. ರಾಯಚೂರಿಗೆ ಬಂದಾಗ ಬಿಸಿಲು ಕಾಮನ್, ಅದು ನೀವು ಬಿಟ್ಬಿಡ್ಬೇಕಾದ್ರೆ ಕಾಮನ್. ಅದು ಇಲ್ಲಿ ನೀವು ಇನ್ಮೇಲೆ ನೋಡ್ತೀರಿ ಫಿಕ್ಸ್ ಅದು ಬಿಸಿಲು. ಪ್ರಮೋಷನ್ ಎಲ್ಲ ಅಡ್ಡಾಡಕತ್ತಿರಲ್ಲ ಇವಾಗಂತೂ ಸಾಕಾಗೋದು. ಇನ್ನ ಇವಾಗ ಈ ಟೈಮ್ ಒಳಗಂತೂ ಜಾಸ್ತಿ ನಿಮಗೆ ಬಿಸಿಲು ಈ ಕಡೆ. ನಿಮ್ ಇದ್ರ ಬಗ್ಗೆ ಏನ್ ಹೇಳಕ್ ಬರ್ತದೆ, ನಿಮ್ ಟೀಮ್ ಟೋಟಲ್ ಹೋಲ್ ಹೆಬ್ಬುಲಿಕ ಟೀಮ್ ಬಗ್ಗೆ? ಹೆಬ್ಬುಲಿಕಟ್ ಸಖತ್ ಫನ್ ಇತ್ತು. ಇಡೀ ಎಂಟೈರ್ ಮೇಕಿಂಗ್ ಪ್ರೋಸೆಸ್ ಇದೆಲ್ಲ ಸಖತ್ ಫನ್ ಆಗಿ ಮಾಡಿದೀವಿ. ಅಂದ್ರೆ ನಾವು ಸಿನಿಮಾ ಮಾಡ್ತಿದೀವಿ ಅಂತ ಮಾಡ್ಲಿಲ್ಲ. ಇದೊಂದು ಅಲ್ಲ, ಇದು ಒಂಥರ ಪ್ರೀತಿ ಏನಾದ್ರ ಹುಡುಗ ಹುಡುಗಿ ಪ್ರೀತಿ ಮಾಡೋದು ಹೇಗೆಲ್ಲ ಆ ಪ್ರೋಸೆಸ್, ಆ ಎನರ್ಜಿ ಇರುತ್ತಲ್ಲ, ಆ ಎನರ್ಜಿ, ಆ ಮೂವ್ಮೆಂಟ್, ಆ ಟೈಮ್, ಆ ಭಾವನಾತ್ಮಕತೆ ಏನೋ ವರ್ಗಾವಣೆಗಳಿರ್ತಾವ. ಅಂದ್ರೆ ಆ ಕಡೆ ಹೋಗೋದು, ಈ ಕಡೆ ಬರೋದು. ಲವ್ ಮಾಡುವಾಗ ಅವಳು ನನ್ನ ನಾನು ಅವಳ ನೋಡೋದು, ಅವಳು ಆ ಪ್ರೋಸೆಸ್ ಇದೆಯಲ್ಲ, ಆ ಫಿಲ್ಮ್ ಮೇಕಿಂಗು ಹಂಗೆ ನನಗೆ ಎಂತಿರೋದು. ರಿಯಲಿ ನನಗೆ ಇದು ಸಖತ್ ಫನ್ನು, ದೆನ್ ಸಖತ್ ಎನರ್ಜೆಟಿಕ್ ಅಂಡ್ ಸಖತ್ ಎಮೋಷನಲ್ ವರ್ಕ್ ಇದೆಲ್ಲ. ಅಂದ್ರೆ ಇದೊಂದು ನಮ್ ಡ್ರೀಮ್ ಪ್ರಾಜೆಕ್ಟ್ ಅಲ್ವಾ, ನಮ್ ಡ್ರೀಮ್ ಇದು. ಸೊ ಸಿನಿಮಾ ಮಾಡೋದು ನಮ್ ಡ್ರೀಮು.
ಆ ಡ್ರೀಮ್ ಅನ್ನ ಯಾವ ತರ ಮಾಡ್ಬೇಕಂದ್ರೆ ಲೈಕ್ ಹುಡುಗಿನ ಲವ್ ಮಾಡೋದು ಹೇಗೆ ಆ ತರ ಲವ್ ಮಾಡ್ಬೇಕನ್ನೋದು ಹಾ. ಇದು. ಅದಂತೂ ಇರ್ತದೆ ಡ್ರೀಮ್ ಪ್ರಾಜೆಕ್ಟ್ ಅಂದ್ಮೇಲೆ ಅಷ್ಟು ಲವ್ ಹಾ, ಇದ್ದೇ ಇರ್ತದೆ ಆ ಹಂಗೆ. ಪ್ರಾಜೆಕ್ಟ್ ಮೇಲೆ, ಅದಂತೂ ಇನ್ನೊಂದೇ ಇಲ್ಲ. ಸೊ ಜೊತೆಗೆ ನಾವು ಕೂಡ ಲವ್ ಮ್ಯಾರೇಜ್ ನಂದು ಓಕೆ, ಹಂಗಾಗಿರೋದ್ರಿಂದ ಇನ್ನೂ ಸ್ವಲ್ಪ ಕನೆಕ್ಟ್ ಆಗ್ತದೆ ಹಾಗಂದ್ರೆ. ಇದು ಫಿಲಿಂ ವರ್ಕಿಂಗ್ ಅಂದ್ರೆ ಒಂಥರ ಲವ್ ಇರ್ತಾರೆ ನಂದು. ಅಷ್ಟೇ ಅಷ್ಟೇ. ಸೊ ಆ ಕಾರಣಕ್ಕೋಸ್ಕರ ನನ್ಗೇನು ಸಖತ್ತು ಖುಷಿ ಅಂದ್ರೆ ಪ್ರಾಜೆಕ್ಟ್ಗಳು ತುಂಬಾ ಫೈನ್ ಆಗಿ ಬಂದಿದೆ ಸಿನಿಮಾ. ಹಾ ಈ ಪ್ರಾಸೆಸ್ ಅಲ್ಲಿ ಏನ್ ನೋಡಿದವರೆಲ್ಲರೂ ತುಂಬಾ ಫೈನ್ ಆಗಿ ಬಂದಿರೋದ್ರಿಂದ ಇಲ್ಲ, ನಮ್ಗೆ ಟೀಸರ್ ಅದು- ಎಲ್ಲ ನಾನು ನೋಡಿದ್ದೀನಿ, ಟೀಸರ್ ಟ್ರೈಲರ್ ಸಾಂಗ್ ಎಲ್ಲ ನೋಡಿದ್ದೀನಿ, ಚೆನ್ನಾಗೇ ಬಂದಿದಾವ. ಸೊ ಅದ್ರಾಗ ಇನ್ನೊಂದ್ ಮಾತೇ ಇಲ್ಲ, ಅದು ವಿಜುವಲ್ಸ್ ಒಳಗಂತಿರು. ಸೊ ಈ ಫನ್ನಿಯೆಸ್ಟ್ ಮೂಮೆಂಟ್ ಶೂಟ್ ಟೈಮ್ ಒಳಗ ಇವ್ರಿಗೆ ಕೇಳ್ಬೇಕು ನೀವು. ಅವ್ರಿಗಂದ್ರೆ ಕಾಮನ್ ಬಿಟ್ಟಿದೆ, ಫನಿ ಎಲ್ಲಾ ಫನಿ ಇರ್ತಾವ, ಇಲ್ಲ ನಾನ್ ಅವ್ರಿಗೆಲ್ಲ fun- ಸೀರಿಯಸ್ ಅಲ್ಲಲ್ಲ, ಆಗಿರ್ತಾವ. ನನಗೆ ಏನಾದ್ರು ಫನ್ನೆಸ್ಟ್ ಮೂಮೆಂಟ್ ಅಂತ ಕೇಳಿದ್ರೆ ಅದು ನನ್ನಲ್ಲಿ ಇರುತ್ತಾ? ಆದ್ರೆ ಇವ್ರಿಗೆ ಡೈರೆಕ್ಟರ್ ಅಲ್ಲಿ ನೀವೇನ್ ಕಂಡ್ರಿ ಫನ್ನೆಸ್ಟ್ ಮೂಮೆಂಟ್ ಅಂದ್ರೆ ಇವ್ರಿಗೆ ಯಾವ್ದು ನೆನಪಿರಲ್ಲ, ಬಟ್ ಬೇರೆಯವ್ರಿಗೆ ಅವರು ಹೆದರ್ತಿರ್ತಾರ ನೀವು ನೋಡಿ ಡೈರೆಕ್ಟರ್ ಏನಂತಾರೋ ಏನಿಲ್ಲ ಅಂತ ಹೇಳಿ. ಇಲ್ಲ. ನನಗೆ ಫನ್ನಿಯೆಸ್ಟ್ ಅಂದ್ರೆ ಇಡೀ ಹೋಲ್ ಪ್ರೊಸೆಸ್ ಫನ್ನಿಯೆಸ್ಟ್ ಅಂದ್ರೆ ಲೈಕ್ ಅದೊಂಥರ ಲವೇಬಲ್ ಅಲ್ಲ. So, ಪ್ರತಿ ಎವ್ರಿ ಮೂಮೆಂಟ್ ಲವೇಬಲ್. ಸೊ ಆ ಕಾರಣಕ್ಕೋಸ್ಕರ ನನಗೆ ಅದೆಲ್ಲ ಫನ್ನೆ ಇಡೀ ಎಂಟೈರ್ ಪ್ರೋಸೆಸ್ ಫ್ರಮ್ ದ ಬಿಗಿನಿಂಗ್ ಫನ್ನೆ ನನಗೆ ಆಗಿರೋದು. ಓಕೆ, ಸೊ ಇವ್ರಿಗೆ ಬೇರೆ ಬೇರೆ ತರ ಇದೆ ಅವ್ರಿಗೆ. ನಿಮಗ್ ಫನ್ ಏನು ಅದ್ರೊಳಗ, ಏನ್ ಫನ್ನಿ ಅನ್ನಿಸ್ತು ಶೂಟಿಂಗ್ ಒಳಗ, ಹೋಲ್ ಶೂಟಿಂಗ್ ಒಳಗ? ಒಂದ್ ಸ್ಕೂಲ್ ಒಳಗ ಒಂದ್ ಸೀನ್ ಐತ್ ಸರ್, ಹಾ. ಅಂದ್ರ ಫ್ರೆಂಡ್ಸ್ ನಮ್ ಮಧ್ಯೆ ಒಂದ್ ಸೀನ್. ಹಾ. ಅದ ಮೊದ್ಲ ಬೇರೆ ತರನ ಮಾಡಿದ್ವಿ. ಅಂದ್ರ ಅವ್ರು ಬಂದ ಸಿಟ್ಲಿ ನನ್ ಬೈತಾರ, ಹಾ. ಅವ್ ಅಷ್ಟೇ ಅದ ಬೈತ್ ಸುಮ್ನೆ ಹೋಗ್ಬಿಟ್ರ ಆಗತ್ ಸರ್. ಹಾ. ಅದ ಗೊತ್ತಿಲ್ಲ ನಮ್ಗೆ ಯಾರಿಗೆ, ಅವನು ಮೊದ್ಲ ಮಾಡ್ಯಾನಲ್ಲ ಅದ್ನ ಮಾಡ್ತಾನಂತ ನಾವ್ ಅನ್ಕೊಂಡಿವಿ. ಹಾ. ಅವ್ ಬಂದಿಂದ ಬೈದ ಹಿಂಗ ಅಂದ್ಬಿಟ್ಟ, ಕಿಸ್ ಕೊಟ್ಬಿಟ್ಟ ಸರ್. ಹಾ. ಕೊಟ್ಟಾಗ ಅದ ನಾವ್ ಕ್ಯಾರೆಕ್ಟರ್ ಇತ್ತಿದ್ ಕ್ಯಾರೆಕ್ಟರ್ ಬಿಟ್ ಹೊರಗ ಬಂದ್ಬಿಟ್ಟಿವಿ, ಫುಲ್ ನಗದ. ನಗದೆ. ಹಾ, ಅದಾಗ್ಲಿ ಮತ್ತ ಸೀನ್ ಒಳಗ ಟೇಕ್ ನಡೆದಾಗ ಸೈಡ್ ನಿಂತ ಒಂದ್ ನಗದ. ನಗದಾಗ್ಲಿ. ಹಾ, ಈಗ ಒಂದ್ ಮತೇಶ್ ಸರ್ ನಮ್ ಶ್ರಮದಲ್ಲಿ ಮಾಡ್ಯಾರ, ಹಾ. ಅವ್ರದ್ದು ನಮ್ದು ಒಂದ್ ಸೀನ್ ನಡೀತು ಸರ್. ಅದು ಒಂದ್ 500 ರೂಪಾಯ್ದ. ಓಕೆ. ಅವ್ರು 5 ರೂಪಾಯ್ದು ಅಂತಾರ. ಹಾ. ಆ ಮಾತಿಗೆ ಜಗ್ ಬರೇ ಒಳ್ಳೆ ಮಿಳ್ಳಿ ಟೇಕ್ ತಗೊಂಡ್ ನಗದು ಅಂದ್ರ ಅಷ್ಟ್ ಚಂದ ಹೇಳ್ತಿದ್ರು ಸರ್ ಅವರು. ಪ್ರತಿದಲ್ಲಿ ಕಾಮಿಡಿ ತರ ಇತ್ತು, ಬಟ್ ಅದು ಹೆಂಗ್ ಹೇಳ್ಬೇಕಂತ ಗೊತ್ತಾವ. ನಿಮಗ್ ಯಾವ್ದು ಫನ್ನಿಯೆಸ್ಟ್ ಮೂಮೆಂಟ್? ಯಾವ್ದು ಇಲ್ಲ, ಫನ್ನಿ ಮೂಮೆಂಟ್ ಯಾವ್ದು ಇಲ್ಲ, ಯಾವ್ದಕ್ಕೂ ನಕ್ಕೆ ಇಲ್ಲ ಶೂಟ್ ಒಳಗ. ಡೈರೆಕ್ಟರ್ ನೋಡಿ ಅನ್ಸಾ ಇದಾರೆ ಮತ್ತೆ, ಹಾ? ಡೈರೆಕ್ಟರ್ ನೋಡಿ ಹೆದರ್ತಿದ್ದೀರಿ? ಇಲ್ಲ, ನಾನ್ ಡೈರೆಕ್ಟರ್ ಸರ್ ಜೊತೆ ಅಷ್ಟೊಂದ್ ಮಾತಾಡಿಲ್ಲ ಶೂಟಿಂಗ್ ಆಗಿ. ಕ್ಯಾಮ್ರಾಮನ್ ದೀಪಕ್ ಸರ್ ಜೊತೆನೆ ಡೈರೆಕ್ಟರ್ ನಂಗೆ ಏನು ಹೇಳ್ತಾನೆ ಇರ್ಲಿಲ್ಲ. ಎಲ್ಲ ದೀಪಕ್ ಸರ್ ಹೇಳೋದು ನಿಮಗೆ. ಯಾವ್ದಾದ್ರು ವಿಯರ್ಡೆಸ್ಟ್ ಮೂಮೆಂಟ್ ಟೀಮ್ ಒಳಗ ಹಾಗೆ ಶೂಟ್ ಒಳಗ ಆಗಿರೋದು? ಕಷ್ಟ ಅನ್ಸುತ್ತೆ. ಹಾ, ಕಷ್ಟ ಅನ್ಸಿರೋದಾಗ್ಲಿ, ಇಲ್ಲ ಇದೇನಪ್ಪ ಇದು ನನಗ್ ಬಂದ್ಬಿಡ್ತಲ್ಲ ಈ ಶಾರ್ಟ್, ಈ ತರ ನಾ ಮಾಡಬಾರ್ದಿತ್ತು ಅಂತಿರೋ ಏನಾದ್ರು ಮೂಮೆಂಟ್? ಅಂದ್ರೆ ನನಗ್ ಕಷ್ಟ ಅನ್ಸಿತ್ತು ಅಂದ್ರೆ ಒಂದು ನಗದು ಹಾ. ನಗ ಸೀನ್ ಇತ್ತು. ಅದ್ರಲ್ಲಿ ಏನಂದ್ರೆ ನಾನ್ ನಗ್ತೀನಿ, ಆದ್ರೆ ನನಗ್ ಎಷ್ಟೇ ನಕ್ರು ವಾಯ್ಸ್ ಬರಲ್ಲ ನನ್ಗೆ. ಓಕೆ. ಎಷ್ಟೇ ಮನ್ಸ್ ಬಿಚ್ ನಕ್ಕಿದ್ರು ವಾಯ್ಸ್ ಬರಲ್ಲ. ದೀಪಕ್ ಸರ್ಗೆ ಅದಲ್ಲ, ವಿತ್ ವಾಯ್ಸ್ ನಗ್ಬೇಕು. ಓಕೆ. ಸರ್ ನಗು ಏನೇನೋ ಎಲ್ಲಾ ರೆಫರೆನ್ಸ್ ವಿಡಿಯೋ ಎಲ್ಲ ತೋರಿಸ್ತಾರ, ಆದ್ರೆ ನಾನ್ ನಗ್ತಾ ಇದ್ದೀನಿ, ವಾಯ್ಸ್ ಬರ್ತಾ ಇಲ್ಲ. ಏನ ಮಾಡ್ರು ಕೊನೆಗೆ ವಾಯ್ಸ್ ಬರ್ಲೇ ಇಲ್ಲ. ಹಾ. ಹಂಗೆ ವಿಡಿಯೋ ಮಾಡ್ಕೊಂಡು ಅಷ್ಟೇ ಸಾಕು ಅಂತ ಇತ್ತು. ಇವಾಗ ಅದ್ ನಗೋದಕ್ಕೆ ಎಷ್ಟೇಕ್ ತಗೊಂಡ್ರಿ ನೀವು? ಲೆಕ್ಕನೇ ಇಲ್ಲ. ಅವ್ರು- ಸುಮ್ನೆ ಒಂದ್ ಇಷ್ಟ ಅಂತೇಳಿ ಅಂದಾಜ್ ಹೇಳಿದ್ರೆ ಒಂದ್ 50? 50 ಅಷ್ಟೊಂದೇ. ಕಮ್ಮಿನೇ. ಅಲ್ಲ ಕೌಂಟ್ ಇಲ್ಲ ಅಂತಂದ್ರಲ್ಲ. ಅದಲ್ಲ ನಗಕ್ ಬರೋ ತಗೊಂಡು ನಮ್ಗೆ ಸಾಕಾಗಿ ಹೋಯ್ತು. ಸಾಕು, ಓಕೆ ನಿಮಗೆ ಬೇಸರ ಆಗಿ Okay, okay, ಹಾ. shot okay ಮಾಡ್ಬಿಟ್ರಿ sir ಅಲ್ಲಿ. ಅದು ಅವಳು ನಗ್ತಿದಳ, ಬಟ್ ಅದು ನಾವೇನ್ ಅನ್ಕೊಂಡಿದೀವಲ್ಲ ಅದು ಸಿಕ್ತಿಲ್ಲ. ಹಾ. ಆಕ್ಚುಲಿ ಆ ಟೈಮ್ ಅಲ್ಲಿ ಸಾಕು ಅನಿಸ್ತು, ಅದಕ್ಕೆ ಅಲ್ಲಿಗೆ. ಅಲ್ಲಿಗೆ ಯಾಕಂದ್ರೆ ನಮ್ದು ತುಂಬಾ ಟೈಟ್ ಅಲ್ಲ, ಹಾ, ಸೊ ಈ ಟೈಮ್ ಅಲ್ಲಿ ಇದು ಮುಗ್ಲೇಬೇಕು. ಮುಗಿಲೇಬೇಕು ಅದು. ಟೈಟ್ ಬಜೆಟ್ ಜೊತೆಗೆ ಹೌದು. ಅದು ಒಂದು ವೇಳೆ ಒನ್ ಡೇ ಪೋಸ್ಟ್ಪೋನ್ ಆಯ್ತಂದ್ರೆ ಮತ್ತೆ ಅಗೇನ್ ಅಲ್ಲಿ ಲೊಕೇಶನ್ ಮತ್ತೆ ಬರ್ಬೇಕು, ಎಲ್ಲ ಸೆಟ್ ಖರ್ಚು, ಮಾಡ್ಬೇಕು. ಹೌದು, ಕರೆಕ್ಟ್. ಅದಕ್ಕಿಂತ ಹೆಚ್ಚಾಗಿ ಖರ್ಚುಗಳು, ಹೌದು. ಉಳ್ಕೊಳ್ಳೋಕೆ ಅದೆಲ್ಲ ತುಂಬಾ ಸಮಸ್ಯೆಗಳಿರುತ್ತೆ. ಈಗ ಒಂದ್ ಕಡೆ ನಾವು ಚಂದ್ರಮಂಡ ಕಡೆ ಒಂದ್ ಕಡೆ ಸೆಟಲ್ ಆಗ್ಬಿಟ್ಟಿದ್ವಿ. ಹಾ. ಸೆಟಲ್ ಆಗಾದ್ಮೇಲೆ ಏನಾಯ್ತು, ಅಲ್ಲೇ ಶೂಟ್ ಮುಗಿಸ್ಬಿಡೋಣ ಅನ್ನೋ ಪ್ಲಾನ್. ಒಂದು ಮಾತ್ರ ನಾವು ಸಿಂಧನೂರಲ್ಲಿ ಇಟ್ಕೊಂಡಿದೀವಿ, ಅಂದ್ರೆ ಒಂದ್ ಚೇಂಜಿಂಗ್ ಇದೆ, ಅಂದ್ರೆ ಅವಳ ಫಾಲೋ ಮಾಡಿ ಚೇಂಜ್ ಮಾಡೋದು. ಹೌದು. ಸೊ ಆ ಸೀನ್ ಅಲ್ಲಿ ಇಟ್ಕೊಂಡಿದೀವಿ. ಹಾ. ಸೊ ಅಲ್ಲೇನು ಹೋಗಿ ಅಲ್ಲಿ ಒಂದ್ಸರಿ ಪೋತ್ನಾಳ್ ಒಂದು ಥಿಯೇಟರ್ ಸೀನ್ ಇದೆ, ಅಲ್ಲಿ 2 ಡೇ ನಾವು ಆ ಕಡೆ ಸ್ಪೆಂಡ್ ಮಾಡಿದ್ವಿ ನಾವು. ಆದ್ರೂ ಕೂಡ ನಮ್ಗೆ ಆ ಡೇ ಮುಗಿಲಿಲ್ಲ ಶಾರ್ಟ್ ಆ ಸೀನು. ಹಾ. ಸೊ ಆ ಕಾರಣಕ್ಕೋಸ್ಕರ ಮತ್ತೆ ಅಗೇನ್ 1 ಡೇ ಸ್ಪೆಂಡ್ ಮಾಡ್ಬೇಕಾಯ್ತು.
ಸೊ ಆತರ ಜಾಸ್ತಿ ಅದೊಂದೇ ನಾವು ಅಂದ್ರೆ ಪ್ಲಾನ್ ಮಾಡಿದ್ರು ಮಳೆ ಮಳೆ ಇದೊಂದು ಬಂದ ಅದು ಕಾರಣ ಏನಾಯ್ತು ಹಂಗಾಗ್ಬಿಡ್ತು. ಸೊ ಇಲ್ಲಿ ಆಲ್ಮೋಸ್ಟ್ ನಾವು ತುಂಬಾ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡು ಆ ಟೈಮ್ ಅಲ್ಲಿ ಏನೇನ್ ಆಗ್ಬೇಕು ಅದೆಲ್ಲ ಮಾಡ್ಕೊಂಡಿದ್ವಿ. ಅದಕ್ಕೆ ಆ ಟೈಟ್ ಅಲ್ಲಿ ತುಂಬಾ ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಮುಗಿಸಿರೋದ್ರಿಂದ ಆ ಟೈಮ್ ಅಲ್ಲೇ ಮುಗಿದೋಯ್ತು. ಕರೆಕ್ಟ್ ಟೈಮ್ ಅಲ್ಲಿ ಎಕ್ಸಾಕ್ಟ್ ಟೈಮ್ ಅಲ್ಲಿ. ನಿಮಗೆ ಯಾವ್ದು ವಿಯರ್ಡೆಸ್ಟ್ ಮೂಮೆಂಟ್? ನಾನು ಲಾಸ್ಟ್ ಒಂದು ಕ್ಲೈಮ್ಯಾಕ್ಸ್ ಸೀನ್ ಬರ್ತ ಸರ್, ಅದು ನನಗೆ ಚಾಲೆಂಜ್ ಆಗಿತ್ತು ಸರ್. ಅದು ಓಕೆ. ಅದು ಒಂದು ಮತ್ತೆ ಸ್ಕೂಲಲ್ಲಿ ಇವ್ರದ್ದು ನನ್ನ ಮಧ್ಯೆ ಒಂದು ಬರುತ್ತೆ. ಅದು ಅದು ನನಗೆ ಇವ್ರಿಬ್ರು ಅದೇ ಲವ್ದ ಒಂದು ಮೂಮೆಂಟ್ ಬರುತ್ತಾ, ಇವ್ರು ಹೆಂಗ್ ಮಾಡಿದ್ರು ಅಂತ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಅದು ಹೆಂಗ್ ಮಾಡಿದ್ರು ಅಂತ ಇವ್ರೇ ಕೇಳ ಆ ಫೀಲ ಬರವಲ್ದು ಸರ್ ನಂಗೆ. ಆ ಕೈ ಹಿಡ್ದ ಒಂಥರ ಲವ್ ಮೂಮೆಂಟ್ ನಡುತ್ತಲ್ಲ, ಆ ತರದ ಒಂದು ಸೀನ್ ಇತ್ತು. ಹೀರೋ ಬಿಡು ಅಂತ. ಅದು ಬರೋಣ ಹೋಲ್ತ, ಯಾಕಂದ್ರೆ ಆ ಫೀಲ್ ಕಂಡಿಲ್ಲ ನಾನು. ಓಕೆ. ಅದು ಒಂದು ಲಾಸ್ಟ್ ಒಂದು ಕ್ಲೈಮ್ಯಾಕ್ಸ್ ಸೀನ್ ಇತ್ತು. ಅದು ಹೆವಿ ನನಗ ಚಾಲೆಂಜ್ ಇತ್ತು ಸರ್. ಅದು ಮಾಡಬೇಕಾಯ್ತು. ಹಾ. ಹಂಗೆ ಮಾಡಿ ಅಭಿಸರ್ ತೆಗಿಸಿದ್ರು. ಅಭಿಸರ್ ಅಂತ ಒಬ್ರು ಇದಾರೆ, ಓಕೆ. ಅವ್ರು ಮಾಡ್ಸಿದ್ರು ಸರ್. ಅದು ನೀವು ತಗೊಂಡಿರೋ ಟೇಕ್ ಎಷ್ಟು ಅಂದಾಜ್? ಲಾಸ್ಟ್ ಟೇಕ್ ಇಷ್ಟ, ಹೈಯೆಸ್ಟ್ ಟೇಕ್ ತಗೊಂಡಿರೋ? ಇಲ್ಲಿ ಒಂದು- ಹವಾ ಜಾಸ್ತಿ ಆಗಿರೋ ಸರ್. ಒಂದ್ ಐದು ಇಲ್ಲ ಅಂದ್ರೆ ಇವನ್ ತಗೊಂಡಿಲ್ಲ ತುಂಬಾ ಏನೋ ಇಲ್ಲ ಅಂದ್ರೆ ಒಂದು ಅದು ಎರಡಲ್ಲಿ ಓಕೆ, ಮುಗಿದೋಗ್ತದೆ. 3 ಹೋಗಿಲ್ಲ ಅನ್ಸ, ಆಲ್ಮೋಸ್ಟ್ ಹೋಗಿಲ್ಲ 3 ಹೋಗಿಲ್ಲ. ಹೋಗಿಲ್ಲ ಅವ್ರಿಗೆ. ಒನ್ ಟೇಕ್ ಅನನ್ಯ ತಗೊಂಡಿದ್ದಾಳೆ ಸುಮಾರು. ಹೇಳಿದ್ರೆ ಸರ್ ಇವಾಗ ಜಾಸ್ತಿ ಟೇಕ್ ತಗೊಂಡಿದ್ದೀರ ಅಂತ. ಅವಳ ಎಕ್ಸ್ಪ್ರೆಷನ್ ಕೊಡಕ್ಕೆ ಟೇಕ್ ತಗೊಂಡ್ಬಿಟ್ಟಿಲ್ಲ. ಇವನು ಡೈಲಾಗ್ ಇದ್ದು ಅದು ಎಕ್ಸ್ಪ್ರೆಷನ್ ಕೆಲವೊಂದ್ ಟೈಮ್ ಒಂಥರ ವಿಚಿತ್ರ ಮಾಡ್ಬಿಡ್ತಿದ್ನ, ಅವಾಗಷ್ಟೇ ಹೇಳ್ತೀನಿ ರೀಟೇಕ್ ಅಂತ ಹೋಗ ಅಂತ. ಸೊ ಅನನ್ಯ ಸ್ವಲ್ಪ ಜಾಸ್ತಿ ಟೇಕ್ ತಗೊಂಡಿರೋದು. ಅಂದ್ರೆ ರೀಲ್ಸ್ ಮಾಡುವಾಗೆಲ್ಲ ಟೇಕ್ ತಗೊಳಲ್ಲ ಅನ್ಸುತ್ತೆ ಮೋಸ್ಟ್ಲಿ ಅನನ್ಯ. ಬೇಬಿ ರೀಲ್ಸ್ ಮಾಡೋವಂತ ಲೆಕ್ಕನೇ ಇಲ್ಲ. ಟೇಕ್ ಸರ್ ಗೊತ್ತಾಗಿಲ್ಲ ಸರ್. ಅದು ಮೊನ್ನೆ ಅಪ್ಲೋಡ್ ಮಾಡೋದು ಒಂದೇ, ಅದೊಂದೇ ಗೊತ್ತಾಗ್ತದೆ ನಮಗ. ಅಲ್ಲಿ ಯಾರು ಇರಂಗಿಲ್ಲ, ಅವ್ರೊಬ್ರೇ ಇರ್ತಾರಲ್ಲ, ಟೇಕ್ ತಗೊಂಡ್ಬಿಡ್ತಾರ ಅಲ್ಲಿ. ಸೊ ಕ್ಯಾಮ್ರಾ ಮುಂದೆ ಅಂದ್ರೆ ನಾವೆಲ್ಲರೂ ಇರ್ತೀವಿ, ಸೊ ಗೊತ್ತಾಗ್ತದೆ ಟೇಕ್ ತಗೊಳೋದು. ಆತರ ಹಂಗೆ ನೀವು ರೀಲ್ಸ್ ನೋಡಿ ಅದೆಲ್ಲ ಹೆಂಗೆ ಆ ಎಲ್ಲಾ ಏನು ಈ ಹೆಣ್ಣು ದೇವತೆಗಳ ಎಲ್ಲಾ ಕ್ಯಾರೆಕ್ಟರ್ಗಳನ್ನ ಮಾಡ್ಬಿಟ್ಟಿದಾರೆ ಅದ್ರಲ್ಲಿ. ಮಾರಮ್ಮ, ಕೆಂಚಮ್ಮ ಅದೆಲ್ಲಾನು ಮಾಡಿ ಫುಲ್ಲು ವೈಲೆಂಟ್ ಹೆಣ್ಮಕ್ಳೀಗ ನಮ್ಮ ಇದ್ರಲ್ಲಿ. ಸೊ ರಾಯಚೂರ್ ನೀರಿನ ಟೇಸ್ಟ್ ಹೇಗಿತ್ತು ನಿಮಗಾದ್ರೆ ಗೊತ್ತೇ ಇರ್ತದ, ಇಲ್ಲಿನವ್ರೆ ನೀವು. ನನಗೂ ಗೊತ್ತೈತಿ ಸರ್, ನಮ್ದು ಇದಾರ. ಅದೇ ನಮ್ದು- ಇವ್ರಿಗೆ ಕೇಳಕತ್ತೀನಿ, ಬೆಂಗಳೂರಿಂದ ಬರ್ತಾರಲ್ಲ. ನೀರ್ ಕುಡಿತೀರ? ನೀರ್ ಅಲ್ಲ, ಇದು ಹೆಂಗಿದೆ ಅಂದ್ರೆ ಮುನ್ಸಿಪಾಲಿಟಿ ನೀರು ಕುಡಿದ್ಬಿಟ್ರೆ ನೀರಿನ ಟೇಸ್ಟ್ ಹೇಳ್ಬೋದು. ಹಾ, ಫಿಲ್ಟರ್ ನೀರ್ ಕುಡಿದ್ರೆ ಫಿಲ್ಟರ್ ನೀರು ಕುಡ್ತೀವಲ್ಲ, ಅದು ಏನಾಗಿದೆ ಆ ನೀರಿನ ಟೇಸ್ಟ್ ಏನು ಗೊತ್ತಾಗಿಲ್ಲ. ಗೊತ್ತಾಗಲ್ಲ, ಒಂದೇ ತರ ಇರುತ್ತೆ. ಇದು ನಮ್ದು ನಾರ್ಮಲ್ ನಲ್ಲಿ ನೀರು. ಮುನ್ಸಿಪಾಲಿಟಿ ನೀರು ನೋಡಿ ಕುಡಿದ್ರೆ ಇದು ರಾಯಚೂರ್ ನೀರು ಅಂತ ಹೇಳ್ಬೋದು. ಹೇಳ್ಬೋದು ಡೈರೆಕ್ಟ್ ರಾಯಚೂರ್ ನೀರು ಅಂತ ಅಂದ್ರೆ ಕೆಂಪು ಇರುತ್ತದೆ ಪಕ್ಕದೆ ಕೆಂಪು ನೀರು. ಹಾ. ನಾವ್ ಎಷ್ಟು ಏನು ಒಂದು 10 ವರ್ಷ ಇದೀನಲ್ಲ ನಾನು, ಕೆಂಪು ನೀರ್ ಬಿಟ್ಟು ಒಂದು ಒಳ್ಳೆ ಪ್ಯೂರ್ ನೀರ್ ನೋಡೇ ಇಲ್ಲ ನಾನು ರಾಯಚೂರಲ್ಲಿ. ಅಂದ್ರೆ ಅದು- ಬೆಳ್ಳಿಗೆ ಅಂದ್ರೆ ಪ್ಯೂರಿಫೈ ಮಾಡಿದ್ರು ಕೂಡ ಅವ್ ಹಂಗೆ ಬರ್ತಾನೆ ಇರ್ತಾವ. ಹಂಗೇನೆ ಇದೆ. ಅದೆಷ್ಟು ವರ್ಷ ಮಾಡಿದ್ರು ಅದು ಹಂಗೆ ಬರ್ತಾನೆ ಇರ್ತದೆ. ನಾವು ಜನ ಇಷ್ಟ, ನಾನು ಬರೆದು ನನಗೆ ಸಾಕಾಗಿತ್ತು. ಏನ್ ಮಾಡ್ತಾನೆ ಇರ್ಲಿಲ್ಲ. ಏನೋ ಹೇಳಿದ್ರೆ ಯಾವನೋ ಒಂದು ಸುದ್ದಿನ ದೊಡ್ಡದಾಗಿ ಹಾಕಿದಾಗ ಮಾತ್ರ ಏನೋ ಪ್ಯೂರಿಫೈ ಮಾಡೋದು, ಹಾ, ಅದಾದ್ಮೇಲೆ ಮತ್ತೆ ಅಲ್ಲಿಗೆ chemical ಹಾಕೋದು, ಅದೊಂದು ಪ್ರಾಸೆಸ್ ಎಲ್ಲ ಮಾಡ್ತಿದ್ರು. ಬಟ್ ಅಗೇನ್ ಅದೇ ತರ ಸೇಮ್ ಮತ್ತೆ ಅಲ್ಲಿಗೆ ಬರ್ತದೆ. ಸದ್ಯಕ್ಕೆ ಇವಾಗನು ಹಂಗೆ ಆಗ್ಯದ. ಏನ್ ಬರ್ದಿರುನು ವಾಪಸ್ ಅಲ್ಲಿಗೆ ಒಂದು ಸಮ್ ಆಫ್ ಪೀರಿಯಡ್ ಒಳಗೆ ಇದಿರ್ತದ. ಅಂದ್ರೆ ಇಲ್ಲಿನ ನಮ್ ಸಿಸ್ಟಮ್ ಹೇಗಿದೆ ಅಂದ್ರೆ ತುಂಬಾ ಬೇರೆ ತರ ಬಿಡಿ. ನಮ್ ಸಿನಿಮಾದ ಮಾತಾಡ ಹಾ, ಇದ್ರಾಗೆ ಜಾಸ್ತಿ ಇರ್ತಾವ. ಬಟ್ ಅಂದ್ರೂ ಪೂರಾ ಗಲೀಜ್ ಬಂದ್ರು ಇದಾಗ್ತದಲ್ಲ. ಅಲ್ಲ, ಬೆಳೆದ್ರೆ ಓಕೆ. ಸೊ ಏನಾದ್ರು ರೋಗ ಈಗ ಬಂದ್ರೆ ಏನ್ ಮಾಡ್ಬೇಕು ಅದನ್ನ? ಅಲ್ಲ, ಎರಡು ತರ ಇದೆ. ಅಂದ್ರೆ ಫಿಲ್ಟರ್ ವಾಟರ್ ಅಲ್ಲಿ ಅಂದ್ರೆ ಮಿನರಲ್ಸ್ ಎಲ್ಲ ಎಲ್ಲ ಹೋಗ್ಬಿಟ್ಟಿರುತ್ತಾ, ಸೊ ಅದಂತೆ ಇರುತ್ತಾ. ಹಾ. പക്ഷെ ಅದನ್ನು ಏನು ಡಿಮೆರಿಟ್ ಇದೆ, ಅದ್ರಾಗೂ ಕೂಡ ಹಾ. ಮೆರಿಟ್ ಇದೆ. ಹೌದು. ಅದನ್ನು ನೀಟಾಗಿ ಪ್ಯೂರಿಫೈ ಮಾಡ್ಬೇಕು. ತುಂಬಾ ಹೆಚ್ಚಿನ ಪ್ಯೂರಿಫೈನು ಬೇಕಾಗಿಲ್ಲ. ಬೇಕಾಗಿದೆ, ಎಷ್ಟು ಬೇಕೋ ಅಷ್ಟು ಇದ್ರೆ ಅಷ್ಟು ಸಾಕು. ಬೇಕಷ್ಟು. ಬಟ್ ಅಲ್ಲೇ ನಮ್ದು ಮೆಜರ್ಮೆಂಟ್ ಹಂಗಿರುತ್ತಲ್ಲ, ಇನ್ನೇನು ಮತ್ತೆ ಮೇಲೆ ಎಕ್ಸ್ಟ್ರಾ ಹಾಕ್ತಾರ. ಅವೇ ಎಫೆಕ್ಟ್ ಕೊಡೋದು ನಮ್ಮ ಬಾಡಿಗೆ. ಆ ತರ ಇದೆ. ಮೂವಿ ಆದ್ಮೇಲೆ ನೀವು ಸ್ಟಾರ್ಟ್ ಮಾಡಿದ ಪ್ರಮೋಷನ್ ಅಲ್ಲಿ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲಿ, ಅನನ್ಯ ಇನ್ಸ್ಟಾಗ್ರಾಮ್ ಅಲ್ಲಿ. ಫಸ್ಟ್ ಅವರಿಂದಲೇ ಚೆನ್ನಾಗಿ ಫ್ಯಾನ್ಸ್ ಜಾಸ್ತಿ ಇದಾರೆ ಅವರಿಗೆಲ್ಲ. ಫುಲ್ ಯಾಕಂದ್ರೆ ನಾವು ಹೊಸಬ್ರಲ್ಲ, ಹಾ. ನಮ್ ಇನ್ಸ್ಟಾದಲ್ಲಿ ಎಷ್ಟಿದೆ
50 ಜನ ಫಾಲೋವರ್ಸ್, 150 ಜನ ಫಾಲೋವರ್ಸ್, 250 ಜಾಸ್ತಿ. 200. ನನಗೆ ಈಗ 305 ಜನ ಆಗಿದಾರ. ಅದು ನಾ ಡೈರೆಕ್ಟರ್ ಅಂತ ಗೊತ್ತಾಗಿ ಒಂದ್ 2-3 ಇಂಟರ್ವ್ಯೂಸ್ ಆಗಿ ಅಲ್ಲಲ್ಲೇ ಏನೋ ಪೋಸ್ಟರ್ ಹೋಗಿ ಹಾ. ಇವ್ರು ಡೈರೆಕ್ಟರ್, ಇವ್ರೊಬ್ರು ಡೈರೆಕ್ಟರ್ ಇದಾರ, ನಾವು ಫಾಲೋ ಮಾಡೋಣ ಅಂತ ಪುಣ್ಯಾತ್ಮರು ನಿಮ್ಮಂತ ಮಾಡ್ತಾರೆ. ಅವಳಿಗೆ ಆಲ್ರೆಡಿ 4,20,000 ಜನ ಇದ್ರೆ ಫಾಲೋವರ್ಸ್. ಏನ್ ಮಾಡ್ತೀರಿ? ಮುಗೀತು, ಅಲ್ಲೇ ಪ್ರಮೋಷನ್ ಆಗ್ಬಿಡುತ್ತೆ ನಿಮ್ದೊಂದು ಮೂವಿದು. ಅದಕ್ಕೆ ನಾವು ಮೋಸ್ಟ್ಲಿ ಅವಳು ಇರೋದಕ್ಕೆ ಸ್ವಲ್ಪ ಹೆಸರಾಗಿದೆ ಅನ್ಸುತ್ತೆ. ಆಗಿರ್ಬೋದು, ಅದೆಲ್ಲ ಆಗಿರ್ಬೋದು. ಫಸ್ಟ್ ಪ್ರಮೋಷನ್ ಚಾಲಾಗಿದ್ದು ಇವ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಓಕೆ, ಏನ್ ಪೋಸ್ಟ್ ಹಾಕಿದ್ದ ನಾನು? ವಿಡಿಯೋ ಬಿಟ್ಟಿದ್ವಲ್ ಸರ್ ಏರ್ದ ಪೋಸ್ಟ್ ಏನ್ ಹಾಕಿದೀವಿ? ಸಿನಿಮಾದ ಏನಾಗಿ? ಸಿನಿಮಾದ ನೀವೊಂದ್ ಲೆಟರ್ ಬರ್ದಿದ್ರಿ ಗೊತ್ತ? ಒಂದು ನೀನಾದ್ರು ಸತೀಶ್ ಅವ್ರದ್ದು ಒಂದು ಲೆಟರ್ ಅದಲ್ಲ? ಅಲ್ಲ ಅಲ್ಲ, ಹ್ಮ್. ನಿಮ್ದೊಂದು ನೀವ್ ಎಲ್ಲಿ ಕಲ್ತಿದ್ದ ಸಂಸ್ಥೆದ. ಕರೆಕ್ಟ್. ನಾನೊಂದು ಸಣ್ಣದು ಚಿಕ್ಕದಾಗಿ ಒಂದು 2 ಪ್ಯಾರಾಗ್ರಾಫ್ದು ಒಂದು ಲೆಟರ್ ತರ ಹಾ. ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಅಂದ್ರೆ ನಮ್ದು ಏನು, ನಾನೇನು, ಸೊ ನಾವ್ ಎಲ್ಲಿ ಕಲ್ತಿದೀವಿ, ಈಗ ಏನ್ ಮಾಡ್ತಿದೀವಿ ಅಂದ್ರೆ ಸಿನಿಮಾ ಬಗ್ಗೆ ಅದೊಂದು ಪೋಸ್ಟ್ ಮಾಡಿದ್ವಿ. ಅವಾಗ ನನ್ನೇ ಇನ್ಸ್ಟಾಗೆ ಕೊಲ್ಯಾಬ್ ಕೊಟ್ಟಿದ್ವಿ. ಅವಾಗ ಸ್ವಲ್ಪ ಜಾಸ್ತಿ ಜನ ನೋಡಿದ್ರು. ಸುಮಾರು ಎಷ್ಟು ಜನ ನೋಡಿದ್ರು? ಹಂಗಂತ ಸ್ಕ್ರಿಪ್ಟ್ ಕೊಡ್ಬೇಕಿತ್ತು ಮೊದ್ಲೇ ನಾವು ಅವರಿಗೆ, ಇದೆಲ್ಲ ಪ್ರಿಪೇರ್ ಆಗಿ ಬರ್ರಿ ಅಂತ ಹೇಳಿ. ಇಲ್ಲ, ಸುಮಾರು ಜನ ನೋಡಿದ್ರು. ಒಂದು 3-4 ಸಾವಿರ ಲೈಕ್ಸ್ ಬಂದಿತ್ತು. ಹೌದು ಸರ್. ಅಂದ್ರೆ ರೀಚ್ ಆಗಿರುತ್ತೆ, 1 ಲಕ್ಷ ಜನ ನೋಡಿದ್ರು. ರೀಚ್ ಆಗಿರ್ಬೋದು ಅಷ್ಟು, 1 ಲಕ್ಷದ 1 ಲಕ್ಷ ಜನ ನೋಡಿದ್ರು. ಅದಾದ್ಮೇಲೆ ನಾವು ಪ್ರತಿ ಪೋಸ್ಟ್ಗೂ ಏನಿಲ್ಲ ಅಂದ್ರು 1-2 ಲಕ್ಷ ಜನ ನೋಡ್ತಾರಲ್ಲ, 1-2 ಲಕ್ಷ ಜನ ನೋಡ್ತಾರೆ ಪ್ರತಿ ಪೋಸ್ಟ್. ಅಂದ್ರೆ ಗೊತ್ತಿಲ್ಲ ಅವ್ ಇನ್ಸ್ಟಾದಲ್ಲಿ ಯಾವ ತರ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನಮಗೆ. ನೋಡ್ತಾರೆ ಅಂದ್ರೆ ಲೈಕ್ಸ್ ಕಮೆಂಟ್ಸ್ ಇದೆಲ್ಲ ಜಾಸ್ತಿ ಮಾಡಲ್ಲ, ನೋಡ್ತಾರೆ ಹಾ, ಅಂದ್ರೆ ಸುಮ್ನೆ ನೋಡ್ತಾರೆ. ನೋಡಿ ಸ್ಕ್ರಾಲ್ ಮಾಡೋರೆ ಜಾಸ್ತಿ ಇರ್ತದ. ಬಟ್ ಈಗ ಅನನ್ಯ ರೀಲ್ಸ್ ಮಾಡಿಲ್ಲ ಅಂದ್ರೆ ಲೈಕ್ಸೇ ಒಂದ್ 50,000 ಆಗಿರುತ್ತಾ? ಹಾ, ಲೈಕ್ಸ್ 50,000 ನಮ್ ಮೂವಿ ಬರಂಗಿಲ್ಲ ಸರ್, ಅವ್ರಿಗೆ ಬರ್ತಾವ. ಅದು ಇಲ್ಲ, ನಮ್ ಮೂವಿ ದೀಪಕ್ ಯಾವಾಗ್ಲೂ ಅಂತಿರ್ತಾರ ನೋಡಿ, ನಮ್ ಸಿನಿಮಾದು ಹಾಕ್ಬಿಟ್ಟಿರೋದು ಇವಳಿಗೆ ಬರೀ 3,000 2,000 ಜನ ಲೈಕ್ಸ್ ಮಾಡ್ತಾರ. ಇನ್ಸ್ಟಾಗ್ರಾಮ್ ರೀಲ್ಸ್ ಮಾತ್ರ 50,000 60,000 ಅದ ಹೆಂಗ ನೆನ್ನೆ ಅಂತ. ಸರ್, ನೀವು ಡೈಲಾಗ್ ಜಾಸ್ತಿ ಕೊಡ್ಬೇಕಿತ್ತು, ಅವಾಗಾದ್ರೂ ಅವರು ರೀಲ್ ಮಾಡಿ ಹಾಕ್ತಿದ್ರು ಅದಕ್ಕೆ. ಸೊ ಅವಾಗಾದ್ರೂ ಬರ್ತಿದ್ವು ನಮಗ್ ವ್ಯೂಸ್ ಅಲ್ಲಿ. ರಿವೆಂಜ್, ಅಲ್ಲಿ ರಿವೆಂಜ್ ಇರುತ್ತೆ ಕಮ್ಮಗತ್ತರ ಇದೆ. ನಿಮಗೆ ಯಾವ್ದಾದ್ರು ನೀವು ಪ್ರಮೋಷನ್ ಮಾಡಿದ್ದು ಈ ಮೂವಿನ ನೀವೇ ಹೆಂಗ್ ಪ್ರಮೋಟ್ ಮಾಡಿದ್ರಿ? ಇನ್ಸ್ಟಾಗ್ರಾಮ್ ಒಳಗ ಹಾಕಿದ್ರೆ ಇಲ್ಲ ಹೊರಗ ಊರಾಗೆಲ್ಲ ಫ್ರೆಂಡ್ಸ್ ಹೇಳೋದಾಯ್ತು, ಫ್ರೆಂಡ್ಸ್ ಸಪೋರ್ಟ್ ಮಾಡೋದಾಯ್ತು ನಿಮಗ? ಅದು ತುಂಬಾ ಐತಿ ಸರ್. ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡೋದು. ಅದು ಊರಾಗೆಲ್ಲ ಗೊತ್ತಲ್ಲಾರ್ದರೆಲ್ಲ ಗೊತ್ತಾಗೈತಿ. ಹಾ. ಸ್ವಲ್ಪ ಸಿನ್ನೂರಾಗ, ನಮ್ ಸಿಂಧನೂರಾಗ ಹಾ. ಅಲ್ಲೆಲ್ಲ ಸ್ಪ್ರೆಡ್ ಆಗೈತಿ. ಹಾ. ಒಳ್ಳೆ ರೆಸ್ಪಾನ್ಸ್ ಐತಿ ಸರ್. ಆ ಕಡೆ Response. ಅಲ್ಲಿ ಗದಗದಲ್ಲಿ ಆಗ್ಲಿ. ಹಾ. ಈಗ ನಾಳೆ ಬ್ಯಾನರ್ ಹಾಕ್ಸ್ತಿದಾರೆ. ನಾವು ಹೇಳಿದ್ದ 4 ಬ್ಯಾನರ್ ಸರ್. ಓಕೆ, ಈಗ ಒಂದ್ 15-16 ಬ್ಯಾನರ್ ಆಗ್ಯಾವ ಸಿನ್ನೂರಾಗ ಅಲ್ಲ ಗದಗದಲ್ಲಿ. ಗದಗ್ನಾಗ. ಓಕೆ, ಹಂಗ ಫ್ರೆಂಡ್ಸ್ ಹಾ, ಮತ್ ನಮ್ ಪಕ್ಕದ ಬ್ರದರ್ಸ್ ಗೊತ್ತಿರೋ, ಗಳು ಹಾ. ಎಲ್ರು ಹಾಕೊಂತ ಬಂದ್. ಗದಗಲ್ಲಿ ಚೆನ್ನಾಗಿದೆ ಇವ್ರದ್ದೆಲ್ಲ. ಅಲ್ಲೇ ಓದಿರೋದಲ್ಲ, ಓಕೆ, ಸೊ ಚೆನ್ನಾಗಿರೋದ್ರಿಂದ ಮಾಡ್ತಿದಾರೆ ಅಲ್ಲೆಲ್ಲ. ಸೊ ಅಲ್ಲೊಂದು ಟೀಮ್ ಇದೆ ಅವ್ರದ್ದು. ನಟರಂಗ್ ಅಂತ ಸಂಸ್ಥೆ ಇದೆ. ನಟರಂಗ್ ಅಂತ ನಾವು ನಟರಂಗ್. ಕಲ್ತಿರೋ ಸಂಸ್ಥೆ ಇದೆ. ಹಾ. ಅಲ್ಲಿ ಸ್ವಲ್ಪ ಅಲ್ಲರೆಲ್ಲ ಚಲೋ ರನ್ ಮಾಡತ್ತಾರ. ಓಕೆ. ನಿಮ್ ಸ್ಕೂಲು ಕಾಲೇಜ್ ಕಡೆಯಿಂದ ರೆಸ್ಪಾನ್ಸ್ ಹೆಂಗದ? ಚಲೋ ಐತಿ ಸರ್. ನಮ್ದು KVSR ಕಾಲೇಜ್. ಹಾ. ಅಲ್ಲಿ ಪುನೀತ್ ಸರ್ ಅಂತಿದ್ರು, Okay. ಕಾಲ್ ಮಾಡಿದ್ರು ಅವ್ರು. ಹಾ. ನೋಡ್ದೆ ತುಂಬಾ ಚೆನ್ನಾಗ್ ಬಂದೈತಿ, ಹಾ. ಗದಗ್ ಬಂದ್ರು ಬಾ ಮೀಟ್ ಆಗೋಣ ಅಂತೆಲ್ಲ ಫೋನ್ ಹಚ್ಚಿ ಹೇಳ್ತಿರ್ತಾರ. ಹಾ. ನಮ್ ದೊಡ್ಡ ಮನಿ ಸರ್ ಅಲ್ಲಿ ಹಾ. ಅವರೆಲ್ಲ ಫೋನ್ ಹಚ್ಚಿ ಬಾರು ಗದಕ್ಕ ಬಂದು ಕಾಲೇಜ್ ಬಂದು ಮೀಟ್ ಆಗಿ ಹೋಗ ಅಂತ. ಇನ್ನ ನಾನ್ ಕಲ್ತಿರೋ VDST ಸ್ಕೂಲ್ ಅಲ್ಲಿ ಒಂದಿಬ್ರು ಸರ್ಸಿ ಅಷ್ಟ ಗೊತ್ತ್ರಿ. ಓಕೆ. ಯಾರಿಗ್ ಗೊತ್ತಿಲ್ಲ. ಅಲ್ಲಿಗೂ ನಾ ಹೋಗ್ಬೇಕು. ಈ ಸರಿ ಗದಕ್ ಹೋದ್ರೆ ಪಕ್ಕ ಮೀಟ್ ಆಗಿ ಬರ್ಬೇಕು. ಥಿಯೇಟರ್ ಆರ್ಟಿಸ್ಟ್ ಎಲ್ಲ ಗೊತ್ತದ ನಿಮ್ ಜೊತೆ ಕೆಲಸ ಮಾಡಿದವರಿಗೆಲ್ಲ? ಎಲ್ರು ಅವ್ರದ್ದು ರೆಸ್ಪಾನ್ಸ್ ಹೆಂಗಿತ್ತು? ನೀವು ಮೂವಿ ಮಾಡಕತ್ತೀನ ಅಂತ ಸಿನಿಮಾ ಮಾಡ್ರಿ, ಯಾವಾಗ ರಿಲೀಸ್ ಮಾಡ್ತೀರಿ, ಜಲ್ದಿ ಜಲ್ದಿ ಮಾಡ್ರಿ ಅಂತ ಅವ್ರು. ಈಗ May 23 ಸರ್ ರಿಲೀಸ್. ಹಾ. ಅದ ಕೇಳಿ ಒಂದ್ ಸ್ವಲ್ಪ ಎಲ್ರ ಬಾಳ ಸಮಾಧಾನ ಆಗ್ಯದ. ಕಾತ್ರಲಿದ್ದ ಕಾಯತ್ತಾರೆ ಯಾವಾಗ ಬರ್ತಂತ. Okay, ಅದೊಂದು ಬಾಳ ಖುಷಿ ಆಯ್ತು ಸರ್. ಓಕೆ. ನಿಮ್ಮ ಸ್ಕೂಲ್ ಕಾಲೇಜಿಂದ ಸ್ಕೂಲಾ ಕಾಲೇಜ್ ಸ್ಕೂಲ್ ಎಷ್ಟನೇ ಕ್ಲಾಸು? ಇವಾಗ 10th ಸರ್. ಓ, ಇವಾಗ 10th. ಓಕೆ. ನಿಮ್ ಸ್ಕೂಲಾಗ ಹೆಂಗಿತ್ತು ರಿಯಾಕ್ಷನ್? ನಮ್ ಸ್ಕೂಲಲ್ಲಿ ಅಂದ್ರೆ ನನ್ ಮೂವಿ ಶೂಟಿಂಗ್ ಸ್ಟಾರ್ಟ್ ಮಾಡಿ ನಾನು ಏನೇ ಮೂವಿ ಏನೇ ಮಾಡಿದ್ರು ನಮ್ ಸ್ಕೂಲಲ್ಲಿ ಯಾರು ಕೇಳ್ತಾರೆ ಮಾತಾ ಸರ್ ಎಲ್ರಿಗೂ ಹೇಳ್ಕೊಂಡ್ ಬಂದ್ಬಿಡ್ತೀನಿ.
ಅದಕ್ಕೆ ಎಲ್ರು ಫಸ್ಟ್ ಸ್ಟಾರ್ಟಿಂಗು ಸರ್ ನವೆಂಬರ್ ಇಲ್ಲ ಡಿಸೆಂಬರ್ ಅಲ್ಲಿ ಮೂವಿ ರಿಲೀಸ್ ಆಗುತ್ತೆ ಅಂದಿದ್ರು. ಓಕೆ ನಾನು ಹಂಗೆ ಎಲ್ರಿಗೂ ಹೇಳ್ಕೊಂಡೆ ಆಮೇಲೆ ನವೆಂಬರ್ ಡಿಸೆಂಬರ್ ಬಂತು. ನನಗೆ ಎಲ್ಲಿ ನವೆಂಬರ್ ಬಂತು ಅಂದ್ರು. ಇಲ್ಲ ನೆಕ್ಸ್ಟ್ ಮಂತ್ ಪಕ್ಕ. ಆಮೇಲೆ ಡಿಸೆಂಬರ್ ಬಂತು. ನನಗೆ ಎಲ್ಲ ನನ್ಗೆ ಅಂದ್ರು ಇಲ್ಲ ನೆಕ್ಸ್ಟ್ ಮಂತ್ ಪಕ್ಕ, ಮಾರ್ಚ್ ಅಷ್ಟರಲ್ಲಿ ಪಕ್ಕ ಅಂದೆ. ಆಮೇಲೆ ಮಾರ್ಚ್ ವರ್ಗು ವೇಟ್ ಆಯ್ತು, ನೆಕ್ಸ್ಟ್ ಮಂತ್ ಅಂದೆ. ಅದೆಷ್ಟ್ ತಿಂಗ್ಳಾಗೋದ್ವೋ ಅಂತ ಅವ್ರು. ಆಮೇಲೆ ಈ ಸಲ ಪಕ್ಕ ರಿಲೀಸ್ ಆಗುತ್ತೆ ಅಂತ. ಅವ್ರಿಗೆ ಒಂಥರ ಹೆಬ್ಬುಲಿ ಕಟ್ಟ ಅಂದ್ರೆ ಹೊಸ ಮೂವಿ ಅನ್ಸಲ್ಲ. ಅಂದ್ರೆ ಸುದೀಪ್ ಸರ್ ಮಾಡಿದ್ರಲ್ಲ, ಅದ್ರಲ್ಲಿ ನೀನ್ ಆಕ್ಟ್ ಮಾಡಿದ್ಯಾ ಹೆಬ್ಬುಲಿ. ಆಮೇಲೆ ನಾನಿಲ್ಲ ಹೆಬ್ಬುಲಿ ಮೂವಿ ಎಲ್ಲ ಇದೊಂದು ಹೊಸದಾಗಿ ಬರ್ತಿರೋದು ಅಂತ ಹೇಳಿ ನಮ್ ಸ್ಕೂಲಲ್ಲಿ ಎಲ್ರು ಸಪೋರ್ಟ್ ಮಾಡ್ತಾರೆ. ಟೀಚರ್ಸ್ ಗಿಂತ ನಮ್ ಕ್ಲಾಸ್ ಅವರೇ ಜಾಸ್ತಿ. ಕ್ಲಾಸ್ಮೇಟ್ಸ್ ಜಾಸ್ತಿ ಸಪೋರ್ಟ್ ಮಾಡಿರೋದು, ಟೀಚರ್ಸ್ ಅಷ್ಟು ಮಾಡಿಲ್ಲ. ಟೀಚರ್ಸ್ ಅಲ್ಲಿ ಒಂದಿಬ್ರು ಮೂವರು ಹಂಗೆ. ಸೊ ನಿಮಗ್ ಫಸ್ಟ್ ಮೂವಿದ್ ಇದು ಆಫರ್ ಬಂದಾಗ ಪೇರೆಂಟ್ಸ್ ಏನಂದ್ರು ಮನ್ಯಾಗ? ಪೇರೆಂಟ್ಸ್ ಅವ್ರಿಗೆ ನನ್ಗಿಂತ ಅವ್ರಿಗೆ ಜಾಸ್ತಿ, ಅವ್ರಿಗೆ ಇಷ್ಟ ನಾನು ಆಕ್ಟ್ ಮಾಡ್ಬೇಕಂತ. ನನ್ಗಿಂತ ಜಾಸ್ತಿ ಅವ್ರಿಗೂ ಇಷ್ಟ. ಓಕೆ, ಡೈರೆಕ್ಟ್ ಮಮ್ಮಿ ಪಪ್ಪ ಇಬ್ರು ಹೂ ಅಂದ್ಬಿಟ್ರೆ? ಅವ್ರಿಗೆ ಗೊತ್ತಾಗಿದ್ಮೇಲೆ ನಂಗೆ ಗೊತ್ತಾಗ. ಓ, ಅಲ್ಲಿ ಆ ಕಡೆಯಿಂದನೇ ಬಂದಿರೋಕೆ? ಓಕೆ ಓಕೆ, ಫಸ್ಟ್ ನಾನ್ ನಿಮ್ಗೆ ಅನ್ಕೊಂಡೆ. ಸೊ ನಿಮ್ ಮೂವಿಯಲ್ಲಿ ಯೂಸ್ ಮಾಡಿರೋ ಹೇರ್ ಸ್ಟೈಲ್ ಇದೆನಾ ಇಲ್ಲ ಬೇರೆ? ಬೇರೆ ಇದೆ ಇದು ಇದೆ. ಹಾ, ಇದು ಪ್ರಮೋಷನ್ ಸ್ವಲ್ಪ ಇದಿದೆ. ಇದಕ್ಕಿನ ಏನೋ ಬೇರೆನೇ ಇದೆ. ಇನ್ನೊಂದು ಹೇರ್ ಸ್ಟೈಲ್ ಯೂಸ್ ಮಾಡಿ ಒಂದ್ 3-4 ಬರ್ತಾವ. ಅದೇ ಬರ್ತಾವ. ಹಾ, ಎಷ್ಟು ಅಂದ್ರೆ ಹೆಬ್ಬುಲಿ ಕಟ್, ಅಂದ್ರೆ ಹೆಬ್ಬುಲಿ ಹೇರ್ ಕಟ್ ಸಂಬಂಧನೇ ಪಿಕ್ಚರ್ ಆ ಮಾಡಿಸ್ಕೊಳ್ಳೋದ ಜರ್ನಿ ಇದಲ್ಲ, ಆ ಜರ್ನಿಯಲ್ಲಿ ಬೇರೆ ಲಾಸ್ಟ್ ಕೊನೆಗೆ ಇದು ಅಂದ್ರೆ ಅವನ ಕೊನೆ ಅಂತಿಮ ಗುರಿ ಒಂದು ಹೆಬ್ಬುಲಿ ಕಟ್. ಹೆಬ್ಬುಲಿ ಕಟ್ ಓಕೆ, ಅವನ ಅಂತಿಮ ಗುರಿ ಅದು. ಓಕೆ. ಸೊ ಅದ್ರಲ್ಲಿ ಇದು ಬರುತ್ತೆ ಕೊನೆಗೆ. ಇದು ಐಡಿಯಾ ಹೆಂಗ್ ಬಂತು ಸರ್, ಇದೇ ಕಟ್ ಈ ಟೈಪ್ ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೇಳಿ? ಅಂದ್ರೆ ಈಗ ಹೆಬ್ಬುಲಿ ಸಿನಿಮಾ ಬಂದ ನಂತರ ಅದೊಂದು ಟ್ರೆಂಡಿಂಗ್ ಆಗ್ಬಿಟ್ಟಿದೆ ಗೊತ್ತಾ, ಹೆಬ್ಬುಲಿ ಹೇರ್ ಕಟ್ ಮಾಡಿಸ್ಕೊಳ್ಳೋದು. ಅಂದ್ರೆ ಅದೊಂದು ಆದಾಗ ಅದು ಒಂದು ಪಾಯಿಂಟ್ ಏನು, ಹುಡುಗರಿಗೆಲ್ಲ ಇಷ್ಟ. ನಮ್ ಕಥೆನೂ ಕೂಡ ಆ ಹುಡುಗರ ಮಧ್ಯದಲ್ಲಿ ನಡೀತಕ್ಕಂಥ ಕಥೆ. ಸೊ ಆ ಕಾರಣಕ್ಕೋಸ್ಕರ ಹೆಬ್ಬುಲಿ ಹೇರ್ ಕಟ್ನೇ ನಾವು, ಅಂದ್ರೆ ಕತೆ ಬರ್ದಾಗನೇ ಅದು ಹೇರ್ ಕಟ್ ಮೇಲೆನೆ ಇತ್ತು. ಸೊ ಹೆಬ್ಬುಲಿ ಆ ಟ್ರೆಂಡಿಂಗ್ ಆದ ನಂತರ ಅದನ್ನ ಅಡಾಪ್ಟ್ ಮಾಡ್ಕೊಂಡು, ಸೊ ಒಂದು ಹುಡುಗ, ಅಂದ್ರೆ ನಂದು ಡ್ರೀಮ್ ಹಂಗೆ ಇತ್ತು. ನಾನು ಸುದೀಪ್ ಸರ್ ನನಗೆ ಇಷ್ಟ. ಸೊ ನನಗೆ ನಾವು ಡಿಗ್ರಿಯಲ್ಲಿ ಇದ್ದಾಗ ಅವ್ರ ಸಿನಿಮಾಗಳನ್ನ ನೋಡಿ, ನಾವು ಹಾಸ್ಟೆಲ್ ಅಲ್ಲಿ ಇದ್ದಿದ್ದು, ಅವ್ರ ಸಿನಿಮಾಗಳನ್ನ ನೋಡಿ ಅವ್ರ ಸ್ಟೈಲ್ ನ ಕಾಪಿ ಮಾಡ್ತಿದ್ದೆ ನಾನು. ಸುದೀಪ್ ಸರ್ ಸ್ಟೈಲ್ ನ, ಹೇರ್ ಸ್ಟೈಲ್ ಅನ್ನೋದಕ್ಕಿಂತ ಅವರ ಬಾಡಿ ಎಲ್ಲ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಕಾಪಿ ಮಾಡೋದು ನಾವೆಲ್ಲ. ಇನ್ಸ್ಪಿರೇಷನ್ ಅಂದ್ರೆ ನನಗೆ ಪರ್ಸನಲಿ ನನಗೆ ತುಂಬಾ ಇಷ್ಟ ಅವರು. ಸೊ ಆಕ್ಟಿಂಗ್ ವೈಸ್ ನನಗೆ ಸಖತ್ ಇಷ್ಟ. ಸೊ ಆ ಕಾರಣಕ್ಕೋಸ್ಕರ ಅವರ ಪ್ರಭಾವ ನನ್ನ ಮೇಲೆ ಇರೋದ್ರಿಂದ, ನಾನು ಕಥೆಯ ರೂವಾರಿ ನಾನೇ ಆಗಿರೋದ್ರಿಂದ, ಅದು ಆಬ್ವಿಯಸ್ಲಿ ಹೆಬ್ಬುಲಿ ಹೇರ್ ಕಟ್ಟೆ ನನ್ನ ಸಿನಿಮಾದ. ನಾನ್ ಕೇಳಿದ್ ಹೆಂಗಿತ್ತಂದ್ರೆ, ಹೆಬ್ಬುಲಿ ಹೇರ್ ಕಟ್ಟೆ ಯಾಕೆ ಯೂಸ್ ಮಾಡಾಕತ್ತೀರಿ, ಬೇರೆ ಹೇರ್ ಸ್ಟೈಲು ಇದ್ವು ಅಲ್ಲಿ? ಅಂದ್ರೆ ಒಬ್ಬ ಹುಡುಗ, ಅಂದ್ರೆ ಹೆಬ್ಬುಲಿ ಹೇರ್ ಕಟ್ ಗಿಂತ ಟ್ರೆಂಡಿಂಗ್ ಯಾವ ಇಲ್ಲ ಇದುವರೆಗೂ. ಟ್ರೆಂಡಿಂಗ್ ಅಲ್ಲಿ ತುಂಬಾ ಹುಡುಗರು, ಟೀನೇಜ್ ಲೆವೆಲ್ ಹುಡುಗರು ಹೆಬ್ಬುಲಿ ಹೇರ್ ಕಟ್ ಮಾಡಿಸಿರೋದು. ಅಷ್ಟು ಟ್ರೆಂಡಿಂಗ್ ಯಾವ ಯಾವ ಸಿನಿಮಾಗಳು ನಿಮ್ಗೆ ಇಲ್ಲ. ಯಾರ ಹೇರ್ ಕಟ್ಟು ಜಾಸ್ತಿ ಟ್ರೆಂಡ್ ಆಗಿಲ್ಲ, ಹೇರ್ ಕಟ್ ಟ್ರೆಂಡ್ ಆಗಿಲ್ಲ. ಸುದೀಪ್ ಸರ್ ಹೇರ್ ಕಟ್ ಮಾತ್ರ ಟ್ರೆಂಡ್ ಆಗಿದೆ ತುಂಬಾ. ಅದು ಆ ಕಾರಣಕ್ಕೋಸ್ಕರ ಅದೊಂದು, ಜೊತೆಗೆ ನಂದು ಇನ್ಸ್ಪಿರೇಷನ್ ಅಲ್ವಾ, ನನ್ನ ನೆಚ್ಚಿನ ನಟ. ಸೊ ಆ ಕಾರಣಕ್ಕೋಸ್ಕರ ನಾನು ಹೇರ್ ಕಟ್ ನಾನು ಇದು ಮಾಡಿ, ಯಾಕಂದ್ರೆ ನನಗೆ ತುಂಬಾ ಆಪ್ಟ್ ಆಗ್ತಿತ್ತು ಆ ಕತೆಗೆ. ಸೊ ಆಪ್ಟ್ ಆಗ್ತಿತ್ತು, ಆ ಕಾರಣಕ್ಕೋಸ್ಕರ ಹೆಬ್ಬುಲಿನೇ ನನ್ನ ಸಿನಿಮಾದ ಇನ್ಸ್ಪಿರೇಷನ್ ಮೂವಿ. ನಿಮಗ ಲಾಂಗ್ ಹೇರ್ಸ್ ಬಿಡಕ್ ಪ್ರಾಬ್ಲಮ್ ಏನಾದ್ರು ಆಗತ್ತೆ ಸರ್? ಆತರ ನಮ್ದಿದ ಏರ್ಸ್ ಬೇರೆ ತರ ಇತ್ತು, ಸ್ವಲ್ಪ ರಿಂಗ್ ಇತ್ತು. ಅದ ಸಾಂಗ್ ಶೂಟ್ ಇತ್ತಲ್ಲ, ಅದು ಸ್ಟೈಲ್ ಬೇಕಾಗಿತ್ತು. ಅವ ಸ್ಟ್ರೇಟಿಂಗ್ ಮಾಡ್ಸಿತ್ತು. ಆಗಿಂದ ಈಗ ಇತ್ತೀಚಿಗೆ ಮೇಂಟೈನ್ ಮಾಡಕ್ ಆಗೋದ್ರಿ. ಸ್ವಲ್ಪ ಏರ್ಸ್ ಒಂಥರ ಇಲ್ಲಿ ಚುಚ್ಚುತ್ತಿರ್ತಾವ, ಏನು ಹುಳ ಬಂದೈತೇನಂತ ನೋಡ್ಬೇಕಾದ್ರೆ ಹುಳ ಆಗಿರಲ್ಲ, ಕೂಲ್ ಆಗಿರುತ್ತೆ. ಈ ತರ ಪ್ರಾಬ್ಲಮ್. ಮೇಂಟೈನ್ ಮಾಡಬೇಕು. ಇನ್ನೂ ಒಂದ್ ತಿಂಗಳು ಒಳ್ಳೆ ಪ್ರಮೋಷನ್ ಮುಗಿಯೋದಾದ್ರೂ ಸಿನಿಮಾ ರಿಲೀಸ್ ಆಗೋ ಮಟ್ಟ ಇರ್ಬೋದು. ರಿಲೀಸ್ ಆಗಿ ಒಂದು 15 days ತನಕ ಇರ್ಲೇಬೇಕು. ಎಷ್ಟು ದಿನ ತಗೊಂಡ್ರೆ ಹೇರ್ಸ್ ಅಷ್ಟು ಬಿಡಾಕ ನೀವು? ಈಗ ಒಂದು 6 ತಿಂಗಳು. ಅಂದ್ರೆ ಅವನು ಹೇರ್ ಅಲ್ಲಿಂದ ಅದು ಮೇಂಟೈನ್ ಮಾಡೋದು ಒಂದ್ 2 ವರ್ಷದಿಂದ ಮಾಡ್ತಾನೆ. ಅಂದ್ರೆ ಲಾಂಗೆಸ್ಟ್ ಬಿಡ್ತಾನೆ ಇದೆ. ಇವ್ರ ಮೊದ್ಲು ನಂಗೆ ಆಡಿಷನ್ ಮಾಡಿದಾಗ ಅವಾಗ ಎಷ್ಟು ಸಲ ಕಟ್ ಮಾಡಿಸಿ? ಮಿನಿಮಮ್ ಅಂದ್ರೆ ಒಂದ್ 15-16 ಸಲ ಕಟ್ ಮಾಡಿಸಿ.
ಪೂರಾ ಸಣ್ಣ ಇಲ್ಲ ನಾರ್ಮಲ್ ಸೈಜ್ ಸಣ್ಣಗೆ ಮೀಡಿಯಂ ಓಕೆ ಹಾ ಲೆಂತ್ Shooting ಹೆಂಗ್ ಬೇಕೋ ಹಂಗೆ. ಒಳ್ಳೆನೇ ಆಗಿದ್ದಾನೆ ಒಂದ್ ಸರಿ. ಒಂದೇ ಸಲ ಹೇರ್ ಕಟ್ ಮಾಡ್ತೀರಿ ಮತ್ ಮೇಂಟೈನ್ ಮಾಡಕಂತ ನಿಮ್ಗ ಪೇಷನ್ಸ್ ಬೇಕು ಅದಕ್ಕ ಹೌದೌದು ಸೊ ಸ್ವೆಟ್ ಆಗ್ತದಲ್ಲ ಹಾ. ಸ್ವೆಟ್ ಆದಾಗೆಲ್ಲ ಫುಲ್ ಎಲ್ಲ ಅಂಟ್ಕೊಂಡ್ಬಿಡ್ತಾವ ಹಣೆಗೆ ಆಯ್ತು ಇಲ್ಲ ಸೈಡಿಗೆ ಆಯ್ತು pimples ಆಗೋದು ಪಿಂಪಲ್ಸ್ ಆಗ್ತಾವ ಬೇವ್ರು ಅದು ಅದ್ರದ್ದೊಂದು ಪ್ರಾಬ್ಲಮ್ ಮೇಂಟೈನ್ ತಲೆ ಒಂದ್ ಸ್ವಲ್ಪ ಕೆರೆಯೋದು ಅವೆಲ್ಲ ಅವೆಲ್ಲ ಆಗ್ತದೆ. ಬಾಳ ಆಗಿದೆ. ಇದೆಲ್ಲ So, ಇವ್ರಿಗೇನು ಹಾ? ಇವ್ರಿಗೇನು ಹೇರ್ ಸ್ಟೈಲ್ ಇದು ಮಾಡ್ಲಿಲ್ಲ ನೀವು ಅವ್ರಿಗೆ ಒಂದ್ ಮಾಡಿ ಜಡೆ ಹಾಕ್ಸಿದೀವಿ ಇವಾಗ. ಎರಡ್ ಜಡೆ ಇದೇ ಎಷ್ಟು ಹೇಳ್ರಿ ಅದ್ರಾಗ ಅವ್ರ್ದು. ಅದೇ ಎರಡು ಜಡೆ ಈ ಕಡೆ ಈ ಕಡೆ ಅಷ್ಟೇ ಈ ಕಡೆ ಕೋಡ್ ತರ ಹಿಂಗ ಪರವಾಗಿಲ್ಲ ನಾನು ಈಗ ಚೆನ್ನಾಗಿ ಮಾತಾಡ್ತಲ್ಲ ಅವ್ರು ಒಂದ್ ಸ್ವಲ್ಪ ಹಾ? ಹಾ ಇಲ್ಲಿನೂ ಬಹಳ ಡೈಲಾಗ್ ಇಲ್ಲ ಸ್ವಲ್ಪ ಎಷ್ಟು ಬೇಕಷ್ಟೇ ಮಾತಾಡಕತ್ತಾರ ಸರ್ ಯಾಕಂದ್ರೆ ಇದೇ ನನಗೆ ಅನ್ಸಿದೆ ಜಾಸ್ತಿ ಮಾತಾಡಿದ್ಲು ಅನ್ಸುತ್ತೆ ನನಗೆ. ಇನ್ನೂ ಜಾಸ್ತಿ ಜಾಸ್ತಿ ಮಾತಾಡೋದು ಮಾತಾಡಿದಾಳೆ ಈಗ. ನನಗೇನ ನೀವೇನೇ ಹೇಳಿಲ್ಲ ಅಂತ ಅನ್ಸಕತ್ತದ ಸರ್ ಮಾತಾಡಕ್ ಇವತ್ ಜಾಸ್ತಿ ಮಾತಾಡಿದಾಳೆ ಅವಳ ಇವತ್ ಜಾಸ್ತಿ ಮಾತಾಡಿದ್ವಿ. ಹಂಗಂದ್ರೆ ನಮ್ ಚಾನಲ್ ಅವಳಿಗೆ ಅನಿಸ್ತಿದೆ ನೋಡು ಜಾಸ್ತಿ ಹೆಮ್ಮೆಯಿಂದ ಹೇಳ್ತಾಳೆ ಸಖತ್ ಹೆಮ್ಮೆ ಆಗ್ತಿದೆ ಅವ್ರಿಗೆ ಈಗ ಜಾಸ್ತಿ ಮಾತಾಡಿದೀನಲ್ಲ ಅಂತ. ಸನ್ಮಾನ ಮಾಡ್ಬಿಡಮ್ ತರ್ಸ್ಬಿಡಮ್ ಹೂವಿನ ಶಾಲು ನಿಮ್ಗ್ ಸರ ಈಗ ನಮ್ಮ ಗ್ಲಿಮ್ಸ್ ಆಗ್ಲಿ ಹಾ. ನಾವ್ 2 ಸಾಂಗ್ ಬಿಟ್ವಿ ಹಾ. ಅವ್ನ್ ನೋಡಿದ್ ನಿಮ್ಗೆ ಏನ್ ಅನಿಸ್ತ? ಆಕ್ಚುಲಿ ನನಗೆ ಬಹಳ ಇಷ್ಟ ಆಗಿದ್ದು ಅಂದ್ರೆ ಫಸ್ಟ್ ಕ್ಲಿಪ್ ಬಿಟ್ಟಿದ್ದೆ ಬಹಳ ನಂಗೆ ಅಟ್ರಾಕ್ಟ್ ಆಯ್ತು ಯಾಕಂದ್ರೆ ಸ್ಟಾರ್ಟಿಂಗ್ ಏನೋ ತೋರಿಸಿದ್ರು ಸಿಂಪಲ್ ಆಗಿ ತಗೊಂಡಿರಿ ಒಂದು ಸೀದಾ ಮನೆ ಬರ್ತಾನ ಹುಡುಗ ಸೈಕಲ್ ತಗೊಂಡ್ ಬರ್ತಾನ ಅದ್ರಲ್ಲಿ ಇಡ್ತಾನ ಸೊ ಹುಡುಗಿ ಬರ್ತಾನ ಅದಿಷ್ಟೇ ಸಿಂಪಲ್ ಶಾರ್ಟ್ ನಂಗೆ ಬಹಳ ಇಷ್ಟ ಆಯ್ತು ಅದು ಇಡೋದ್ರೆ ವಾಪಸ್ ಎಷ್ಟಲ್ಲಿ ನೋಡಿನೋ ಗೊತ್ತಿಲ್ಲ ಅದನ್ನ ಪ್ರತಿ ಸಲ ಓಪನ್ ಮಾಡಿದ್ರೆ ಫಸ್ಟ್ ನನಗೆ ಅದೇ ಬರ್ತದೆ ಅದನ್ನೇ ನೋಡಿ ನೆಕ್ಸ್ಟ್ ಬೇರೆ ನೋಡಕ್ ಹೋಗ್ತೀನಿ ನಾನು ಅದಂತೂ ಇಷ್ಟ ಆಯ್ತು ನನಗೆ. ಸೊ ನೀವು ಲೊಕೇಶನ್ ಚೂಸ್ ಮಾಡಿದ್ದೆಲ್ಲ ಇಲ್ಲೇನಾ? ಎಲ್ಲ ಚಂದ್ರಮಂಡನೆ ಚಂದ್ರಮಂಡನೆ ಎಲ್ಲ ಅಂದ್ರೆ ನಾವು ಏನೇನ್ ಅನ್ಕೊಂಡಿದ್ಯಲ್ಲ ಅಲ್ಲೇ ಸಿಕ್ತು. ಓಕೆ ಸೊ ಅಲ್ಲೇ ಮಾಡಿ ಒಂದೇ ಕಡೆ ಸಿಕ್ಕಿದ್ ಚಲೋ ಆಗ್ತದೆ ನೀವು ಅದು ಅಂದ್ರೆ ನಮ್ಗೆ ಏನಂದ್ರೆ ದುಡ್ಡು ಉಳಿಸಕ್ ಹೆಲ್ಪ್ ಆಯ್ತಂತೆ. ಹಾ ದುಡ್ಡು ಉಳಿಸಕ್ ಹೆಲ್ಪ್ ಆಯ್ತು. ಅದೇ ಸರ್ ಯಾಕಂದ್ರೆ ಶಿಫ್ಟಿಂಗ್ ಹೆಂಗೆ ನೋಡಿ ಒಂದ್ಸರಿ ನಾವು ಶಿಫ್ಟಿಂಗ್ ಮಾಡ್ಬೇಕಂದ್ರೆ ಅಲ್ಲಿ ಎಂಟೈರ್ ಕ್ಯೂನ ಏನೋ ಇಕ್ವಿಪ್ಮೆಂಟ್ಸ್ ನ ಒನ್ಸ್ ಶಿಫ್ಟ್ ಮಾಡ್ಬೇಕಂದ್ರೆ ಏನಿಲ್ಲ ಅಂದ್ರೆ ಒಂದ್ 2-3 ಕಾರ್ ಬೇಕು. ಕಾರ್ ಮಾತ್ರ ಸೊ ನಾವ್ ಒಂದೇ ಕ್ರೂಸರ್ ಅಲ್ಲಿ ಎಲ್ಲಾನು ಸಿನಿಮಾ ಮಾಡಿದ್ವಿ. ಒಂದ್ ಎಕ್ಸ್ಟ್ರಾ ಒಂದ್ ಕಾರ್ ಇತ್ತು ಆರ್ಟಿಸ್ಟ್ ಗೆ ಹಾ. ಅದೊಂದು ಅವ್ರಿಗೆ ಇಟ್ಬಿಟ್ಟಿದ್ರೆ ಆರ್ಟಿಸ್ಟ್ ಪಿಕ್ ಮಾಡಕ್ಕೆ ಹಾ. ಅದೊಂದು ತಗೊಂಡಿದ್ವಿ. ಮತ್ತೆ ಎಲ್ಲಾನು ಕ್ರೂಸರ್ ಅಲ್ಲೇ ಮಾಡಿರೋದು. ಬಟ್ ಅಲ್ಲೇ ಅಲ್ಲ ಸೊ ಒಂದ್ ಮನೆ ಅವ್ರೆಲ್ಲ ಫ್ರೀನೇ ಕೊಟ್ಬಿಟ್ಟಿದ್ರು ಆ ಜನ. ಹಾ ನಮ್ ಕಡೆ ಎಲ್ಲ ಹಂಗೆ ಅಲ್ಲ ಚಂದ್ರಮಂಡ ಎಲ್ಲ ಫುಲ್ ಹಂಗೇನೆ. ಚಂದ್ರಮಂಡ ಅಂದ್ರು ಫುಲ್ ನಾವು ಲಕ್ಕಿ ಆಕ್ಚುಲಿ ಅಂತ ಹಳ್ಳಿ ಸಿಕ್ಕಿರೋ ನಾವು. ಹಾ ಎಲ್ರು ಪ್ರೀತಿ ತುಂಬಾ ಪ್ರೀತಿಯಿಂದ ಬರಿ ಮಾಡ್ಬೇಕು ಅವ್ರಿಗೂ ಎಲ್ಲರೂ ಕರೀತಿದ್ರು ಪಾಪ. ಮನೆ ಮಕ್ಕಳಾಗ್ಬಿಟ್ಟಿದ್ದೀರಿ. ಮೇಕಪ್ ಗಂದ್ರು ಮನೇನೆ ಬಿಟ್ಕೊಟ್ಬಿಟ್ಟಿದ್ರು ಅವ್ರು. ಸೊ ಅವರಿಗೂ ಕ್ರೇಜ್ Makeup ಗೆ. ಸಿನಿಮಾ ಅಂದ್ರೆ ಕ್ರೇಜ್ ಅನ್ನೋದಕ್ಕಿಂತ ಅವ್ರದ್ದು ಒಂದು ಅಭಿಮಾನ ಹಾ. ಹೃದಯ ಅಂತ ಹಂಗಿದೆ. ಹಾ. ಅಂದ್ರೆ ಎಲ್ರು ಬಂದ್ರೆ ಅಷ್ಟೇ ಪ್ರೀತಿ ತೋರಿಸ್ತಾರೆ. ತೋರಿಸ್ತಾರ ಅದು ಸೊ ಸೊ ಏನೋ ಒಂದು ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೂ ಯೂಸ್ ಆಗ್ಲಿ ಅನ್ನೋ ಒಂದು ಇದು ಹೌದು. ಅವ್ರ ಕಡೆ. ಮತ್ತೆ ಮಲಯಾಳದಲ್ಲೇ ಒಂದು 2 days ಶೂಟ್ ಮಾಡಿದ್ವಿ ಓಕೆ ಆ ಕಲ್ಲೆ ತೋರಿಸಿ. ಓ ಮೈ ಗಾಡ್. ಒಂದ್ ಸಣ್ಣದ್ ಗೇಮ್ ಆಡೋಣ. ನಾವು ಫೋಟೋಸ್ ತೋರಿಸ್ತಾ ಹೋಗ್ತೀನಿ ಅದು ಒಂದು ಮೂವಿಗೆ ಸಿಂಕ್ ಇರತ್ತ ಸೊ ಅದನ್ನ ಕಂಡುಹಿಡಿಬೇಕು ಯಾವ ಮೂವಿ ಅಂತ ಹೇಳಿ. ಫಸ್ಟ್ ನಿಮ್ಮಿಂದ ಡೈರೆಕ್ಟರ್ ಇಂದ ಟೀಮ್ ವರ್ಕ್ ಇದು ಹೆವಿ ಡಿಫಿಕಲ್ಟ್ ಅವ ಸ್ಟಾರ್ಟಿಂಗ್ ಗೊತ್ತಾಗ್ಬಿಡ್ತವೆ ಫಸ್ಟ್ ಇಂದ ನೋಡಿ ನನಗ ಕಂಡುಹಿಡಿತೀರಾ ಅದ್ರಿಷ್ಟೊಳಗ ಒಂದ್ ಮೂವಿ ಹೆಸರು ಅದ ಗೊತ್ತಾಯ್ತಾ? ಅವು ಇಮೋಜಿಸ್ ಅದಾವಲ್ಲ ಇಮೋಜಿ ಸೇರಿದ್ರೆ ಅವು 3 ಸೇರಿದ್ರೆ ಒಂದ್ ಮೂವಿನೇ ಮಾಡ್ತದ. ನಾನು ಹಂಗೆ ಅನ್ಕೊಂಡೆ ಫಸ್ಟ್ ಇಂದ ಅದಕ್ಕೋಸ್ಕರ ನಾವು ಸೊ ಟಫ್ ಆಗಿ ಅದೇನು 8 ಅಣ್ಣ ಏನದ? ಇನ್ಫಿನಿಟಿ ನಾನ್ ಹಿಂಗ್ ನೋಡಾಕ್ತಿರಲ್ಲ. ಕರೆಕ್ಟ್ ಅದ ಕ್ರಾಸ್ ಅಲ್ಲ ಇಂತ ಕಷ್ಟ ಈಗ ಮೂರ್ ಅದ. ಕಲಿಕೆಯಲ್ಲಿ ಇಷ್ಟು ಕಷ್ಟ ಇರೋದ್ರಿಂದ ನಾವು ಸಿನಿಮಾ ಮೇಕಿಂಗ್ ಬಂದಿರೋದು. ಇಲ್ಲೇ ಇದೆ ನೋಡು ಡಾಕ್ಟರ್ ಆಗೋದಿರ್ತೆಲ್ಲ ಇದು ಹೇಳಮ್ಮ ಏನು ಗೊತ್ತಾಗ್ತಿಲ್ಲ ನನಗೆ. ಗೊತ್ತಾಗ್ತಾ ಇಲ್ಲ
ಅದು 8 ಏನಂತಾರೆ ಇಂಗ್ಲಿಷ್ ಆಗಿ ಏನಂತಾರೆ ನಾನು ಇಂಟು ಕೊಡ್ತೇನೆ. ಇನ್ಫಿನಿಟಿ ಬೈ. ಅದಕ್ಕೆ ಇನ್ನೊಂದು ಇನ್ಫಿನಿಟಿ ಒಳಗೆ ಸಿಗಿಬಿದ್ರೆ ಏನಂತ. ಹಂಗೆ ಕಾಪಿ ನಡೆಯಂಗಿಲ್ಲ ಇಲ್ಲಿ. ಗೊತ್ತಿಲ್ಲ ಗೊತ್ತಿಲ್ಲ, ಗೆಸ್ ಕೊಡ್ತೀನಿ. ಇದು ಲೂಪ್ ಅಂತಾರೆ. ಬೈ ಇನ್ಫಿನಿಟಿ ಹೇಳ್ಬೇಡ. ಇದು ನಿಮ್ಮ ಇವಾಗ ಯಾರು ಬ್ಯಾನರ್ನಾಗ ರಿಲೀಸ್ ಮಾಡಕತ್ತೀರಲ್ಲ ಅವ್ರದೇ ಮೂವಿ. ಲೂಸಿಯಾ ಲೂಸಿಯಾ. ಓ ಆತರ ನನಗೆ ಯಾರು ಒಂದ್ ಪಾಯಿಂಟ್ ಬೈ. ಇವಾಗ ಇನ್ನೊಂದ್ ಮಾಡಮ್ಮ, ಸನ್ಮಾನ ಇಬ್ರಿಗೆ ಅದಲ್ಲ, ಯಾರು ಜಾಸ್ತಿ ಆನ್ಸರ್ ಕೊಡ್ತಾರ ಅವ್ರಿಗೆ ಕಟ್ ಮಾಡ್ಬಿಡಮ್ಮ. ಸನ್ಮಾನ ಕಟ್ ಮಾಡ್ತೀವಿ ಅಷ್ಟೇ, ಆನ್ಸರ್ ಜಾಸ್ತಿ ಮಾಡ್ಬೇಕು. ಕಟ್ ಮಾಡಲ್ಲ. ಓಕೆ ಗೊತ್ತಾಯ್ತು ನನಗೆ, ಗೊತ್ತಾಯ್ತು. ಮಾಮ ಬಂದು ಡೈರೆಕ್ಟ್ ಸ್ವಲ್ಪ ನನಗೆ ಅದು ಒಂಥರ ಮಬ್ಬು ನಮ್ಗೆ. ಮೂವಿ ಗೊತ್ತಿಲ್ಲ ನಂಗೆ. ಬೈ ಪೂರಾ ಡಿಫಿಕಲ್ಟ್ ಅದು ಬೈ, ಇದು ಆಗಂಗಿಲ್ಲ. ತೋರ್ಸಿ ಇರ್ಲಿ ಅಲ್ಲಿ ಎಸ್ಕೊಂಡ್ ಹೇಳಕ್ಕೆ ಅಲ್ಲ ದಡ್ರು ಅಂತ ಹೇಳ್ಕೊಳಕ್ಕೆ ಇಲ್ಲ ಇಲ್ಲ ಯಾರು ಕೊಡ್ತಾರೆ ಅಷ್ಟೇ. ಇದು ಕಂಡಿಡಿಬಹುದು ಮೇ ಬಿ. ಒಂದು ಮುತ್ತಿನ ಕತೆ, ಒಂದು ಮಟ್ಟಿನ ಕತೆ. ಕರೆಕ್ಟ್ ನೋಡ್ರಿ ಅದನ್ನ ಫಸ್ಟ್. ಒಂದು ಮುತ್ತಿನ ಕತೆ. ಫಾಸ್ಟ್ ರೈಟ್ ರೈಟ್ ಕರೆಕ್ಟ್ ಕರೆಕ್ಟ್. ಹೆಂಗೆ ಅಲ್ಲ ಅಷ್ಟು ಬೇಗ ಹೆಂಗೆ ಹೇಳಿ ಬೈ, ಏನ್ ಕ್ವಶನ್ ಪೇಪರ್ ಲೀಕ್ ಆಗಿದೆ ಮತ್ತೆ? ನೋಡಿಲ್ಲ. ಸಿಂಪಲ್ ಕ್ವಶನ್. ಅದ್ರಲ್ಲಿ ಡ್ರಾಮಾ. ಬೈ ಏನ್ ಬೈ ಇದು? ಇಲ್ಲ ಡ್ರಾಮಾ ಗೊತ್ತಾಯ್ತು ನನಗೆ, ಗೊತ್ತಾಯ್ತು. ನಾನು ಇನ್ನು ಯೋಚನೆ ಮಾಡ್ತಿದ್ದೆ ಏನಿರುತ್ತೆ. ಓಕೆ ಇದು ಟಫ್. ಆನೆ ಮರಿ. ನಾ ಹೇಳಲ್ಲ, ಇದಾಗಂಗಿಲ್ಲ. ಈ ಕ್ವಶನ್ ಲೀಕ್ ಆಗಿಲ್ಲ ನಿಮಗೆ. ಕೇಸರಿ. ಫಸ್ಟಿಗೆ ಇರೋದೇನು, ಆನೆ. ಲಾಸ್ಟಿಗೆ ಇರೋದು ಗಜಕೇಸರಿ. ಬಂದಲ್ಲಿ ಸರ್ ನನ್ನ ಪಾಯಿಂಟ್. ಗಜಕೇಸರಿ. ಓಕೆ ನೀನು ಅಲ್ಲಿ ಹಿಂದಿ ಕೊಟ್ಟಿದ್ದೀನಿ ಆನ್ಸರ್ ಅಂತ. ಗಜಕೇಸರಿ ಎಷ್ಟು ಮೂವಿ? ಡಿ ಬಸ್ ಫ್ಯಾನ್ ಎಷ್ಟು ಒಪ್ಕೊಂಡಿದ್ದಾರೆ ಈಗ. ಇದು ಗೆಸ್ ಮಾಡಿ. ಮುಂಗ ಅಲ್ಲ ಯಾವ್ದು ಹೀರೋಗನ್ ತೋರ್ಸು. ಹೇಳ್ತಿ ಅವ್ರು ಹೇಳ್ತಿದ್ರು, ಜಸ್ಟ್ ಮಿಸ್ ಆಯ್ತು ಅದು. ಸ್ವಲ್ಪ ಜೋರಾಗಿ ಹೇಳ್ರಿ. ಮೈಕ್ ಮುಂಗಾರು ಮಳೆ. ಕರೆಕ್ಟ್ ಕರೆಕ್ಟಾ? ಇದು ನಾನು ಬಂದಿತ್ತಣ. ಜಸ್ಟ್ ಬಿಟ್ಕೊಂಡಿರ ಅಷ್ಟೇ. ಕರೆಕ್ಟ್ ಕರೆಕ್ಟ್. ಎಷ್ಟು ಎರಡು ಇವಳು ಎರಡು ವಯ ಒಂದು ಸರ. ನಾನು ಒಂದು ಅನನ್ಯ ಒಂದು ಮೂರು ಸರ. ಎರಡು ಲೂಸಿಯಾ, ಡ್ರಾಮಾ, ಮತ್ತೆ ಯಾವ್ದು? ಒಂದು ಮುತ್ತಿನ ಒಂದು ಮಾತಿನ ಕತೆ 3 ಬೈ. ಇದು ಗೊತ್ತಾಗ್ಬೋದು. ಅವ್ರು ಟ್ರೈ ಮಾಡಕತ್ತಾರ. ಪಂಚರಂಗಿನ ಅಲ್ಲ, ರೀಸೆಂಟ್ ಮೂವಿ, ಕಾಲೇಜ್ ಹುಡುಗರದು. ರೀಸೆಂಟ್ ಅಂದ್ರೆ ಆಯ್ತು. ರೀಸೆಂಟ್ ಅಂದ್ರೆ ಬಹಳ ಹಳಿದೆ, ಒಂದು 7 ವರ್ಷ ಆಯ್ತು. 7 ವರ್ಷ ಆಗಿರ್ಬೋದು. ಅವ್ರಿಗಂತೂ ಗೊತ್ತೇ ಇರಂಗಿಲ್ಲ. ಅವ್ರಿಗೆ ಗೊತ್ತೇ ಇರಂಗಿಲ್ಲ 7 ವರ್ಷ ಅಂದ್ರೆ. ಕಿರಿಕ್ ಪಾರ್ಟಿ. ಮೂರು. ಅದು ಹೆಂಗೆ ಗೆಸ್ ಮಾಡೋದು? ಇದು ಕಿರಿಕ್ ಪಾರ್ಟಿ ಅಂತ? ಕಿರಿಕು ಪಾರ್ಟಿ ಟಿ ಲಾಸ್ಟ್ ಇಂದು. ಇದು ಪಾರ್ಟಿ, ಕಿರಿಕ್ ಪಾರ್ಟಿ. ಬಾರಿ ಇದಾವಲ್ಲ ಇವು questions. ಇಲ್ಲ, ನಮ್ಮ ಟೀಮ್ ವರ್ಕ್. ಹಿಂಗೆಲ್ಲ ನೀವೇ ಮಾಡಿದ್ದ? ಅದು ಮುಂಚೆ ಇದೆ? ಇಲ್ಲ, ಅವ್ರು ಮಾಡಿದ್ರು. ಓಕೆ, ಇದು ಗೊತ್ತಾಗತ್ತ. ಏನು ಇದಕ್ಕೇನಂತಾರೆ? ಕಿಂಗು. ಫಸ್ಟ್ ಇನ್ನೇನು? ರಾಜ. ಸೆಕೆಂಡ್ ಇದು
ಲಾಸ್ಟಿಂದ ಇಲ್ಲ, ಫಸ್ಟಿಂದ ಲಾಸ್ಟಿಂದ ನೋಡಿದ್ರೆ ಗೊತ್ತಾಗ್ಬಿಡ್ತದ, ಮೂವಿ ಹೆಸರು ಬಂದ್ಬಿಡ್ತು. ರಾಜಕುಮಾರ ರಾಜಕುಮಾರ ಸ್ವಲ್ಪ ಜೋರ ಹೇಳಿ. ರಾಜಕುಮಾರ ರಾಜ್ಕುಮಾರನ ಇದೇನದು ರಾಜಕುಮಾರ ಮರ ಗೆಲ್ಲಿ ಭಾರಿ ಅದಲ್ಲ. ರೈಟ್, ಇಲ್ಲಿಗೆ ಮುಗಿತು ಸೆಗ್ಮೆಂಟ್. ಸನ್ಮಾನ ಏನು ಐತೆ ಸನ್ಮಾನ ಮಾತು ಕರೆಸ್ತೀನಿ, ಅದು ರೆಡಿ ಆಗಿಂತಾರ್ರಿ ಸನ್ಮಾನ ಮಾಡಕ್ಕಲ್ಲಿ. ಸರಿ, ಓಕೆ, ಫೈನಲಿ ಮುಗೀತು ಸರ್ ಸೆಗ್ಮೆಂಟ್. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಏನ್ ಅನಿಸ್ತು ನಮ್ಮ ಈ ಚಾನಲ್ಗೆ ಬಂದು, ಇಂಥ ಈ ಎಪಿಸೋಡಿಗೆ ಬಂದು ನಿಮಗೆ ಹೆಂಗ್ ಫೀಲ್ ಆಯ್ತು? ನನಗೆ ತುಂಬ ಖುಷಿ. ಸೊ ನಮ್ಮೂರಲ್ಲಿ ನೀವು ಯೂಟ್ಯೂಬ್ ಚಾನಲ್ ಥರ ನಡೆಸ್ತಿದ್ದೀರಿ, ಅದು ನನಗೆ ಈ ನಿಮ್ಮದು ವರ್ಕ್ ನೋಡಿದ ಮೇಲೆ ಖುಷಿ ಆಯ್ತು ನನಗೆ. ಅಂದರೆ ಲೈಕ್ ಪ್ರೊಫೆಷ್ನಲ್ ಆಗಿದೆ ಯೂಟ್ಯೂಬ್ ಚಾನಲ್, ತುಂಬ ಪ್ರೊಫೆಷ್ನಲಿಸಮ್ ಇಟ್ಕೊಂಡು ಮಾಡ್ತಿದ್ರಿ, ಅದು ಖುಷಿ ಆಯಿತು. ಅದಕ್ಕೆ ನಾನು ಮುಂಚೆಯಿಂದ ಅಂದ್ಕೊಂಡಿದ್ದೆ ನಿಮ್ಮ ಕರೆದ್ರೆ ನಾನು ಹೋಗಿ ಇಂಟರ್ವ್ಯೂ ಕೊಡೋಣ ಅಂತ. ಸೊ ಅದು ಖುಷಿ ನನಗೆ ಅಷ್ಟೇ. ನಿಮ್ಮ ವರ್ಕು, ಅದು ನಿಮ್ಮ ಯೂಟ್ಯೂಬ್ ಚಾನಲ್ದು ಪ್ರೊಫೆಷ್ನಲಿಸಮು ಅದೆಲ್ಲ ಇಷ್ಟ ಆಯಿತು. ಸೊ ಅದಕ್ಕೆ ಹಿಂಗೆ ಇದೇ ಥರ ಮಾಡ್ತೀರಿ. ಮೈಕ್ ಸೆಟಪ್, ಕ್ಯಾಮ್ರಾ ಸೆಟಪ್ಪು ಹೌದು 100% ಹಂಗೆ ಜುಗಾಡ್ ಥರ ಇದೆ. ಎಂಡ್ ಪ್ರಾಡಕ್ಟ್ ಹೆಂಗಿರುತ್ತೆ ಅಂದರೆ ಪ್ರೊಫೆಷ್ನಲಿಸಮ್ ಥರ ಜುಗಾಡ್ ಥರ ವರ್ಕು, ಪ್ರೊಫೆಷ್ನಲಿಸಮ್ ಎಂಡ್ ಪ್ರಾಡಕ್ಟು. ಸೊ ಚೆನ್ನಾಗಾಯ್ತು, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ನಿಮ್ಗೆ ಏನು ಅನಿಸ್ತು ಬಂದು? ನಂಗೆ ತುಂಬಾ ಖುಷಿ ಆಯ್ತು. ಇಲ್ಲಿವರೆಗೂ ಮಾಡಿರೋ ಇಂಟರ್ವ್ಯೂಲಿ ಇದೇ ಜಾಸ್ತಿ ಇಷ್ಟ ಆಯ್ತು. ಥ್ಯಾಂಕ್ ಯು. ನಿಮ್ದು ಸಾಕಷ್ಟೇ, ಅಷ್ಟೇ ಹೇಳ್ಬಿಟ್ರ? ಖುಷಿ ಆತ್ರಿ ಅಣ್ಣ. ಬಾ ಇದು ಒಂಥರ ಭಾಳ ಮಜಾ ಇತ್ತು. ಕ್ವಶನ್ಸ್ ಎಷ್ಟು ದಿನ ಒಂದು 5-6 ಇಂಟರ್ವ್ಯೂ ಮಾಡಿವಿ, ಈ ಥರ ಕ್ವಶನ್ ಬಂದಿದ್ದಿಲ್ಲ ಯಾವುದು. ಇದು ಫಸ್ಟ್. ನಿಮ್ಮ ಚಾನಲಿಗೆ ಮತ್ತು ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಣ್ಣ. ಥ್ಯಾಂಕ್ ಯು ಥ್ಯಾಂಕ್ ಯು ನಾವೇ ಹೇಳ್ಬೇಕಣ್ಣ, ಯಾಕಂದ್ರೆ ನಮ್ಗೆ ಕರ್ಸಿದ್ದು ಒಂದು ಮಾಡಿಕೊಟ್ಟಿದ್ದಕ್ಕೆ. ಮತ್ತು ಇನ್ನೊಂದು, ನಾವು 3 ಜನ ಸೇರಿರ್ತೀವಿ. ಮೇ 23ಕ್ಕೆ ಹೆಬ್ಬುಲಿ ಕಟ್ ಸಿನಿಮಾ ರಿಲೀಸ್ ಐತಿ. ನಾವೆಲ್ಲ ಇಲ್ಲೇ ರಾಯಚೂರಲ್ಲೇ ಮಾಡಿರೋದು, ರಾಯಚೂರು ಸಿನಿಮಾ ಇದು. ಸೊ ಅದಕ್ಕೆ ರಾಯಚೂರು ಜನ ಎಲ್ಲ ಬಂದು ಯೂಟ್ಯೂಬ್ ಚಾನಲ್ ನೋಡಿ, ಹಂಗೆ ಜೊತೆಗೆ ನಮ್ಮ ಸಿನಿಮಾ ಬಂದು ನೋಡಿ. ಮೇ 23ಕ್ಕೆ ಮರಿಬೇಡ್ರಿ. ಇಲ್ಲ, ಮೇ 23ಕ್ಕೆ ಮರಿಬೇಡ್ರಿ, ಥಿಯೇಟ್ರಿಗೆ ಬರ್ರಿ, ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಸೊ ನಾವು ಥಿಯೇಟ್ರಿಗೆ ಬಂದು ಮೂವಿ ನೋಡ್ತೀವಿ ಸರ್. ಆಗಲಿ, ಯಶಸ್ವಿ ಆಗಲಿ, 100 ಡೇಸ್ ಓಡ್ಲಿ ಅಂತ ನಾವು ಆಶಿಸ್ತೀವಿ. ಸೊ ನಮ್ಮ ಕಡೆಯಿಂದ ಸಪೋರ್ಟ್ ಇದ್ದೇ ಇರ್ತದೆ ಮೂವಿಗೆ. ಥ್ಯಾಂಕ್ ಯು ರೈಟ್, ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಥ್ಯಾಂಕ್ ಯು.